ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. 218ನೇ ಪುಟ. ತಂ ಅಭ್ಯತಪತ್ ತಸ್ಯ ಅಭಿತಪ್ತಸ್ಯ ಮುಖಂ ನಿರಭಿದ್ಯತ ಯಥಾ ಅಂಡಂ. ಇವತ್ತು ನಾವು ಯಾವ ವಿಷಯವನ್ನ ಓದ್ಲಿಕ್ಕೆ ಹೊರಟಿದ್ದೇವೆ, ಅಭ್ಯಾಸ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂದ್ರೆ ದೇವತೆಗಳ ವಿಚಾರವನ್ನ ತಿಳಿದುಕೊಳ್ಳಿಕ್ಕೆ ಹೊರಟಿದ್ದೇವೆ. ಇಲ್ಲಿ ತಿಳಿಯಬಹುದಾದ ಸೂಕ್ಷ್ಮವಾದ ಅಂಶಗಳು ಎರಡು. ಏನು? ಮೊದಲನೇದಾಗಿ ದೇವತೆಗಳು ಹುಟ್ಟಿಕೊಂಡರು ಅನ್ನುವ ಅಂಶವನ್ನ ತಿಳಿಯಬೇಕು. ಇದನ್ನು ತಿಳಿದೇ ತಿಳಿತೀವಿ, ಸಂದೇಹವೇ ಇಲ್ಲ. ದೇವತೆಗಳು ಹುಟ್ಟುತ್ತಾರ, ಅದು ಹುಟ್ಟಿದ್ದನ್ನು ನಾವು ತಿಳಿತೇವೆ, ಭಗವಂತ ಸೃಷ್ಟಿ ಮಾಡಿದ ಅನ್ನೋದನ್ನು ತಿಳಿತೇವೆ. ಇದು ಒಂದು. ಎರಡನೇದ್ದು, ದೇವತೆಗಳಿಗೆ ಹಸಿವೆ ನೀರಡಿಕೆಗಳಾದವು ಅಂತ ಒಂದು ಹೊಸ ಅಂಶವನ್ನ ಕೇಳ್ತೀವಿ. ನಮಗ್ ಹೆಂಗ್ ಹಸಿವೆ ನೀರಡಿಕೆಗಳಾದವು ಆಗ್ತಾವೋ, ಕ್ಷಣ ಕ್ಷಣಕ್ಕೂ ನಮಗ್ ಎಷ್ಟು ತಿಂದ್ರೂ ತೃಪ್ತಿ ಇಲ್ಲವೋ, ಏನ್ ತಿಂತೀವಿ 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 ಹಂಗೆ ಅಷ್ಟೇ ಕೆಲಸ, ತೃಪ್ತಿ ಇಲ್ವೋ. ಆದರೆ ದೇವತೆಗಳಿಗೆ ಹಸಿವೆ ನೀರಡಿಕೆಗಳಾದರೆ ಅವು ಬಾಧಕನೋ ಸಾಧಕನೋ ಅಂತ ಪ್ರಶ್ನೆ. ಈ ಅಂಶವನ್ನ ಹೇಳ್ತಾರ. ಇದಾದ ಮೇಲೆ ಅವರಿಗೆ ಆಹಾರ ಯಾರು ಅಂತ ಪ್ರಶ್ನೆ. ನಾವು ಕೊಡುವ ಅನ್ನಾದಿಗಳ ಆಹಾರವ ಅಥವಾ ಅದನ್ನ ಬಿಟ್ಟು ಬೇರೆ ಆಹಾರವಿದೆಯಾ ಅಂತ ಪ್ರಶ್ನೆ. ಇವತ್ತು ಈ ಮೂರು ಅಂಶವನ್ನ ಅಭ್ಯಾಸ ಮಾಡೋಣಂತ, ಸಾಧ್ಯ ಆದಷ್ಟು ಮಟ್ಟಿಗೆ ಮೂರು ಅಂಶವನ್ನ. ನಂಬರ್ 1, ದೇವತೆಗಳ ಅವತಾರಗಳು, ಜನನಗಳು, ಅಧ್ಯಾತ್ಮ ಅಧಿದೈವ 2. ಇದು ದೇವತೆಗಳದ್ದು. ಇವತ್ತು ನಾವು ಫಸ್ಟ್ ಅಭ್ಯಾಸ ಮಾಡೋದು. ಇದಾದ ಮೇಲೆ ಅವರಿಗೆ ಬಂದ ಹಸಿವೆ ನೀಡಿಕೆಗಳ ವಿಚಾರ, ಅದಾದ ಮೇಲೆ ಅವರ ಭೋಗದ ವಿಚಾರ. ಈ ಮೂರು ವಿಚಾರಗಳನ್ನ ನಾವು 218, 19, 20, 21ರವರೆಗೆ ಈ ವಿಷಯಗಳೆಲ್ಲ ಬರ್ತಾ ಇದೆ. ಅಷ್ಟನ್ನ ನಾವು ಅಭ್ಯಾಸ ಮಾಡಬೇಕು. ಈಗ ಇಷ್ಟು ಮೂರು ಅಂಶಗಳನ್ನ ನಾವು ಓದ್ಲಿಕ್ಕೆ ಹೊರಟಿದ್ದೇವೆ ಅಂತಂದಾಗ, ಈಗ ಈ ಅಧ್ಯಾಯ 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಏನು ಬಂತು? ಆತ್ಮಾವ ಇದಮಗ್ರ ಏಕ ಏವ ಆಸೀತ್ ಅನ್ನುವಂತಹ ಒಂದು ಶ್ರುತಿಯಿಂದ ಪ್ರಾರಂಭವಾಗ್ತಾ ಇದೆ. ಪ್ರಳಯ ಕಾಲದಲ್ಲಿ ಭಗವಂತನೊಬ್ಬನೇ ಇದ್ದ. ಆ ಭಗವಂತನು ಸ್ವತಂತ್ರನಾಗಿ ಇದ್ದು ಮುಕ್ತರಾದವರು ಹಾಗೂ ಮಹಾಲಕ್ಷ್ಮಿ ಸಂಸಾರದಲ್ಲಿದ್ದವರೆಲ್ಲರೂ ಅಸ್ವತಂತ್ರರಾಗಿ ಭಗವಂತನನ್ನು ಆಶ್ರಯಿಸಿಕೊಂಡು ಇದ್ದರು. ಆ ಭಗವಂತನು ಈ ಲೋಕಗಳನ್ನ, ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಇದು ನಿನ್ನೆ ಪಾಠದಲ್ಲಿ ಆದದ್ದು. ನಂಬರ್ 1, ಪ್ರಳಯ ಕಾಲದಲ್ಲಿ ಅವನೊಬ್ಬನೇ ಇದ್ದ. ಅದನ್ನು ಹೇಳಲಿಕ್ಕೆ ಏನು ಕಾರಣ ಎಂಬುದನ್ನು ತಿಳಿಸಿಬಿಟ್ಟಿದ್ದೇವೆ. ಆ ಭಗವಂತನಲ್ಲಿ ಎಲ್ಲರೂ ಇದ್ರು. ನಂಬರ್ 2. ನಂಬರ್ 3, ಆ ಭಗವಂತನು ಲೋಕಗಳನ್ನು ಸೃಷ್ಟಿ ಮಾಡಲು ಇಚ್ಛಿಸಿದ. ಮಾಡಿದಾಗ 2 ಸೃಷ್ಟಿಯನ್ನು ಮಾಡಿಕೊಂಡಿದ್ದಾನೆ ಪರಮಾತ್ಮ. ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ, ಮನೆ ಕಟ್ಟುವಾಗ ಮೊದಲು ಇಟ್ಟಿಗೆ, ಉಸುಕು, ಕಬ್ಬಿಣ, ಸಿಮೆಂಟು, ಕಟ್ಟಿಗೆಗಳು ಎಲ್ಲವೂ ಹೊರಗೆ ಬಂದು ಬೀಳ್ತಾವ ಮೊದಲು. ಆಮೇಲೆ ಅದನ್ನು ತೆಗೆದುಕೊಂಡು ಮನೆಯನ್ನು ಕಟ್ತಾನ. ಹಂಗ 24 ತತ್ವಗಳನ್ನ ಮೊದಲು ಹೊರಗೆ ಸೃಷ್ಟಿ ಮಾಡಿದ ಪರಮಾತ್ಮ. ಆ 24 ತತ್ವಗಳನ್ನು ಜೊತೆಗೆ ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ಇವೆರಡು ಒಟ್ಟೊಟ್ಟಿಗೆ ಆದ ಪ್ರಕ್ರಿಯೆಗಳು. ಅಂದ್ರೆ 24 ತತ್ವಗಳು, 24 ತತ್ವಾಭಿಮಾನಿಗಳು ಅವ್ಯಾಕೃತ ಆಕಾಶದಲ್ಲಿ ರಮಾನಾರಾಯಣರಿಂದ ಸೃಷ್ಟಿಯಾಗಿ ಬಿಟ್ರು ಹೊರಗಡೆಗೆ. ಇದು ಆದ ಮೇಲೆ ಭಗವಂತ ವಿಚಾರ ಮಾಡಿದ, ನಾನು ಲೋಕಗಳನ್ನು ಸೃಷ್ಟಿ ಮಾಡಬೇಕಲ್ಲ ಅಂತ ತಿಳಿದುಕೊಂಡು 3 ಲೋಕಗಳನ್ನ ಪ್ರಧಾನವಾಗಿ ಸೃಷ್ಟಿ ಮಾಡ್ತಾನೆ. ಭೂಹು ಭುವಃ ಸ್ವಹ ಅಂತ. ಈ ಭೂಹು ಭುವಃ ಸ್ವಹ ಎಂಬ 3 ಲೋಕಗಳನ್ನ ಎಲ್ಲಿ ಸೇರಿಸ್ಬೇಕಲ್ಲ, ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಆ ಬ್ರಹ್ಮಾಂಡ ಏನು ಅಂದ್ರೆ 24 ತತ್ವಗಳ ಮೇಳನ ಹಾಗೂ ತತ್ವಾಭಿಮಾನಿ ದೇವತೆಗಳಿಂದ ಕೂಡಿಕೊಂಡ ಒಂದು ಶರೀರ. ಅದು ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ನಿನ್ನೆ ಒಂದು ಪಿಂಡವನ್ನ ಮಾಡಿದ ಅಂತ ಹೇಳಿದ್ನಲ್ಲ, ಮುದ್ದೆ ಮಾಡಿದ ಅಂತ ಕೊನೆಗೆ ಹೇಳಿದ್ನಲ್ಲ. ಆ ಮುದ್ದೆ ಯಾವುದು ಅಂದ್ರೆ ಬ್ರಹ್ಮಾಂಡ. ಅದನ್ನೇನ್ ಕರೀತಾರ ಅಂದ್ರೆ ವಿಧಿಂ ಬ್ರಹ್ಮಾಂಡ ವಿಗ್ರಹಂ.
ಚತುರ್ಮುಖನ ಶರೀರ. ಇದು ಒಂದು ಪಾಯಿಂಟ್ ಇದನ್ನ ಬರ್ಕೊಳ್ಬೇಕು, ನನ್ನ ಅಪೇಕ್ಷೆ ಆದ ಏನು ಅಂದ್ರೆ, ಈ ಬ್ರಹ್ಮಾಂಡವೇನಿದೆಯೋ ಇದು ಚತುರ್ಮುಖನ ಶರೀರವೆನಿಸಿಕೊಳ್ತದ. ಬರ್ಕೊಂಡಿರಲ್ಲ? ಓಕೆ, ರೈಟ್. ಮುಂದೆ ಹೊಂಟೆ ಹಂಗಾರ. ವಿಧಿಂ ಬ್ರಹ್ಮಾಂಡ ವಿಗ್ರಹಂ, ಅದು ಬ್ರಹ್ಮಾಂಡ ಏನು ಚತುರ್ಮುಖ ಬ್ರಹ್ಮನ ಶರೀರವಾಗಿದೆಯೋ ಜೊತೆಗೆ ಇದು ಜಡವಾದ ಶರೀರ. ಇದು ಒಳಗಡೆಗೆ ಅವರದ್ದೇ ಆದ ಮತ್ತೊಂದು ದೇಹ, ಪುರುಷ ದೇಹ ಬರ್ತದೆ. ಒಂದು ಪುರುಷ ದೇಹ, ಒಂದು ಬ್ರಹ್ಮಾಂಡ. ಆ ಪುರುಷ ದೇಹದ ವಿಚಾರ ಮುಂದೆ ಬರ್ತದೆ. ಆದ್ದರಿಂದ ಅದನ್ನ ನೋಡುವಂತ ಹೆಂಗ್ ಬಂತು ಅಂತ ಹೇಳಿ. ಸರಿ, ಆ 24 ತತ್ವಗಳನ್ನ ಸೇರಿಸಿ ಮಾಡಿರುವಂತಹ ಇದೇನೊಂದು ಬ್ರಹ್ಮಾಂಡ ಇದೆಯೋ ಇದು ಬ್ರಹ್ಮದೇವರ ಶರೀರವೆನಿಸಿಕೊಂಡಿದೆ. ಆಯ್ತು. ದೇವರೇನ್ ವಿಚಾರ ಮಾಡಿದ, ಇದಕ್ಕ ಆಕಾರ ಉಂಟು ಮಾಡ್ಬೇಕಲ್ಲ ಅಂತಂದ ಭಗವಂತ. ಈಗ ಓದ್ಲಿಕ್ಕೆ ಶುರು ಮಾಡ್ಲಿಕ್ಕೆ ನಾವೀಗಿದ್ದಾನೆ ವಿಷಯ ಹೇಳ್ಬಿಡ್ತೀನಿ. ಮೊದಲು ವಿಷಯ ಕೇಳ್ಬಿಡ್ರಿ, ಆಮೇಲೆ ವಾಕ್ಯ ಓದ್ಕೊ ತಗೊಂಡಂತ. ಒಂದು ಆಕಾರ ಕೊಡ್ಬೇಕಲ್ಲ ಅಂತ ವಿಚಾರ ಮಾಡಿದ. ಆಕಾರ ಕೊಡ್ಬೇಕಲ್ಲ ಅಂತ ವಿಚಾರ ಮಾಡಿದಾಗ ಆ 24 ತತ್ವಗಳ ಮುದ್ದಿಯೊಳಗೆ ಹಿಂಗ್ ಹಿಡ್ಕೊಂಡು ಮ್ಯಾಲ ಒಂದು ಭಾಗ ಹಿಂಗ ಮಾಡಿದ. ಅದನ್ನ ಮಣ್ಣಿನ ಮುದ್ದಿಯೊಳಗೆ ಹಿಂಗ್ ಮಾಡ್ತೀವಲ್ಲ, ಮಾಡಿದ್ಕೊಂಡು ಒಂದು ತಲಿ ಮೂಡ್ತಿ. ಅದಕ್ಕೆ ಮನ್ಯಾಗ ಯಾರ ಗಣಪತಿ ಮಾಡೋರಿದ್ರೆ ಅಥವಾ ಕೃಷ್ಣನ್ ಮಾಡೋರಿದ್ರೆ ತಕ್ಷಣ ಗೊತ್ತಾಗ್ತದೆ. ಹಿಂಗ ಮೊದ್ಲು ತಲಿ ಮಾಡ್ತಿರ್ತಾರೆ. ಯಾವಾಗ್ಲೂ ಆ ತಲಿ ಸೈಜಿನ ಮೇಲೆ ಹೊಟ್ಟಿ ಸೈಜು, ಕೈಕಾಲ್ ಸೈಜ್ ಮಾಡ್ಬೇಕ್ರಿ. ಮೊದ್ಲು ಹೊಟ್ಟಿಗೆ ಇಟ್ಟೆಲ್ಲ ಮಾಡಿ ಇಟ್ಕೊಂಡು ಆಮೇಲೆ ತಲಿ ಮಾಡ್ಲಿಕ್ಕೆ ಹೋದ್ರ ಅಂದ್ರೆ ಇವ್ರು ತಲಿ ಎಷ್ಟು ಚಲೋ ಅದಂತ ಗೊತ್ತಾಗ್ತಿರ್ತದೆ. ಅದರಿಂದ ಮೊದಲು ತಲೆಯನ್ನ ಮಾಡಿದ. ಅದೇ ಶುರುವಾಯ್ತು. ಈಗ ತಮ್ ಅಭ್ಯತಪತ್. ಅಭ್ಯತಪತ್ ಅಂದ್ರೆ ಅವನಿಗೆ ಅದು ಮುಖಾದಿ ಅಂಗಗಳು ಹುಟ್ಟಬೇಕು, ಆಕಾರ ಬರಬೇಕೆಂದು ಸೃಷ್ಟಿ ಪರಿಣಾಮಗೊಳಿಸಿದ. ತಮ್ ಅಭ್ಯತಪತ್ ಅಂದ್ರೆ ಆ ಮುದ್ದಿ, ಬ್ರಹ್ಮಾಂಡದ ಮುದ್ದಿ ಏನಿತ್ತೋ ಅದರಿಂದ ಬ್ರಹ್ಮದೇವರ ಶರೀರ ಬರಬೇಕು ಅಂತ ತಿಳಿದುಕೊಂಡು ಮಾಡಿದ. ಸರಿ, ಏನಾಯ್ತು? ಮೊದಲು ಒಂದು ಮುದ್ದಿ ಒಳಗಿಂದು ಮುಖ, ಇದು ತಲೆ ಹುಟ್ಟುಕೊಂಡಿತ್ತು. ತಲೆ ಹುಟ್ಟುಕೊಂಡ ಮೇಲೆ ವಿಷಯ ಹೇಳಿಕತ್ತೀನಿ. ತಲೆ ಹುಟ್ಟುಕೊಂಡ ಮೇಲೆ ಮುಖ ಹುಟ್ಟಿಕೊಂಡು ಬಾಯಿ ಬಂತು. ಇದಕ್ ಬಂದ ಕೂಡಲೇ ಫಸ್ಟ್ ಏನ್ ಬಂತು? ಇದನ್ ಮಾಡಿದ ಫಸ್ಟ್ ಅವರು, ಬ್ರಹ್ಮದೇವರು. ಇಲ್ಲಿ ಮಾಡಿದ ಕೂಡ್ಲೆ ಏನಾಯ್ತು ಅಂದ್ರೆ ಇದು ಒಂದು ಗೋಲಕ ಆತ್ರಿ. ಇದು ವಿಷಯ ಲಕ್ಷ್ಯ ಕೊಟ್ಕೊಳ್ರಿ, ಆಮೇಲೆ ನಿಮ್ಗೆ ಅರ್ಥ ಆಗ್ತದಲ್ಲ. ಗೋಲಕ ಆತು. ಈ ಗೋಲಕ ಆದ ಕೂಡ್ಲೆ ಅದಕ್ಕೊಬ್ರು ಅಭಿಮಾನಿ ಬೇಕಾಗ್ತದೆ. ಗೋಲಕಕ್ಕೊಬ್ರ ಅಭಿಮಾನಿ, ಯಾಕಂದ್ರೆ ಇಂದ್ರಿಯ ಬರ್ತದ ಒಳಗೆ. ಗೋಲಕ ಬಂದ ಕೂಡಲೇ ಇಂದ್ರಿಯಕ್ಕೊಬ್ರ ಅಭಿಮಾನಿಗಳು ಬರಬೇಕು. ಹಾಗಾಗಿ ವಾಗೀಂದ್ರಿಯಕ್ಕೆ ಅಭಿಮಾನಿ ಎನಿಸಿದ ಅಗ್ನಿಯ ಒಂದು ರೂಪ ಬಂತು. ಅದಾದ ಮೇಲೆ ಹೊರಗಡೆಗೆ ಅಧಿದೈವದಲ್ಲಿ ಬ್ರಹ್ಮಾಂಡದ ಒಳಗೆ ಇನ್ನೊಂದು ಅಗ್ನಿಯ ರೂಪ ಬಂತು. ಇದೆಲ್ಲವೂ ಬ್ರಹ್ಮಾಂಡದ ಒಳಗಿನ ಕಾರ್ಯಕ್ರಮ. ಹೊರಗಿನ ಮುಗ್ದದ, ಒಳಗಿನ ಕಾರ್ಯಕ್ರಮ. ಸರಿ, ಮೊದಲು ಆ ಬ್ರಹ್ಮಾಂಡದ ಮುದ್ದೆಯನ್ನು ತೆಗೆದುಕೊಂಡು ಒಂದು ತಲೆಭಾಗ ಮಾಡಿದ. ಅದಕ್ಕೆ ಕಡ್ಡಿ ತಗೊಂಡು ಹಿಂಗ ದೇವರ ಬಾಯಿ ಬರದ ಕೂಡಲೇ ಬಾಯಿ ಬಂತು, ಅದು ಗೋಲಕ ಆತು. ಒಳಗೆ ವಾಗೀಂದ್ರಿಯ ಬಂತು, ವಾಗೀಂದ್ರಿಯಕ್ಕೆ ಅಭಿಮಾನಿಯಾದ ಅಧ್ಯಾತ್ಮ ರೂಪ ಅಗ್ನಿಯದು ಬಂತು. ಹೊರಗಡೆಗೆ ಅದಾದ ಮೇಲೆ ಒಂದು ಅಗ್ನಿಯ ಮತ್ತೊಂದು ರೂಪ ಬಂತು. ಅರ್ಥ ಆಗ್ತಾ ಇದೆಯಾ? ಹಿಂಗ್ ಬರ್ಕೋಬೇಕು. ನಾನಾಗಿದ್ದು ಹಿಂಗ್ ಬರ್ಕೋತಿದ್ದೆ. ಏನು ಅಂದ್ರೆ, ಬ್ರಹ್ಮನ ಶರೀರದಲ್ಲಿ ಗೋಲಕ, ಇಂದ್ರಿಯ, ಇಂದ್ರಿಯಾಭಿಮಾನಿ ಅಂತ ಬರ್ಕೋತಿದ್ದೆ. ಬ್ರಹ್ಮದೇವರ ಶರೀರ, ಬ್ರಹ್ಮನ ಶರೀರದಲ್ಲಿ ಗೋಲಕ, ಇಂದ್ರಿಯ, ಇಂದ್ರಿಯಾಭಿಮಾನಿ ದೇವತಾ 3 ಬಂತು. ಏನಾಯ್ತು ಅಂದ್ರೆ, ಇದೇನ್ ನಾವೀಗ ಕಣ್ಣು ಅಂತ ತೋರಿಸ್ತೀವಿ, ಕಿವಿ ಕೇಳಿಸ್ತದಿಲ್ಲೋ ಅಂತಂತೀವಿ, ಕಿವಿಗೆ ಚುಚ್ಕೊಂಡ್ವಿ ಅಂತೀವಿ, ಮೂಗು ಕಟ್ಟೆದ ಅಂತೀವಿ. ಇವೆಲ್ಲವೂ ಗೋಲಕಗಳು. ಇದು ಯಾವುದು? ಕಿವಿ, ಮೂಗು, ಕಣ್ಣು ಎಂಬ ಇಂದ್ರಿಯಗಳಲ್ಲ. ಕಿವಿ, ಮೂಗು, ಕಣ್ಣುಗಳೆಂಬ ಇಂದ್ರಿಯಗಳಲ್ಲ. ಯಾಕೆ ಅಂದ್ರೆ ಅವುಗಳು ಇದ್ರೂ ಕೂಡ ಇಂದ್ರಿಯಗಳು ಇಲ್ಲದೆ ಇರ್ತಾವ ಕೆಲವರಿಗೆ. ಇವಿರ್ತಾವ, ಕೇಳ್ಸಂಗೆ ಇಲ್ಲ. ಅಲ್ಲ, ಕಿವಿ ಅದ ಯಾಕೆ ಕೇಳಿಸ್ವಲ್ತು ಅಂದ್ರ ಕಿವಿ ಹಾಳೆದ. ಹೆಂಗ ಹೂರ್ಣ ಇಟ್ಲಟ್ಸೋ ಹಾಳಿರ್ತಾವಲ್ಲ, ಹಂಗ ಹಾಳೆದ, ಬಟ್ ಒಳಗ್ ಹೂರ್ಣ ಇಲ್ಲ. ಹಾರ್ಡ್ವೇರ್ ಅದ, ಸಾಫ್ಟ್ವೇರ್ ಇಲ್ಲದು ಅಂತ ಅರ್ಥ ಆಗುತ್ತೆ. ಅದರಿಂದ ಇವೆಲ್ಲವೂ ಗೋಲಕಗಳು. ಬ್ರಹ್ಮದೇವರ ದೇಹದಲ್ಲಿ ಮೊದಲು ಗೋಲಕ ಹುಟ್ಟಿಕೊಳ್ತು. ಅದರೊಳಗೆ ಇಂದ್ರಿಯ ಬಂತು. ಇಂದ್ರಿಯ ನಿತ್ಯ, ಅದೇನು ಹುಟ್ಟುವಂಗಿಲ್ಲ, ಸಾಯುವಂಗಿಲ್ಲ. ಇಂದ್ರಿಯಗಳು ಅನಾದಿ ನಿತ್ಯ ಇಂದ್ರಿಯಗಳು ಬಂದವು. ಅದಕ್ಕೆ ಅಭಿಮಾನಿ ಎನಿಸಿದ ಒಂದು ಅಗ್ನಿರೂಪ ಬಂತು. ಇದಕ್ಕೆ ಅಧ್ಯಾತ್ಮ ಅಗ್ನಿರೂಪ ಅಂತ ಕರೀತಾರೆ. ಅದು ಹುಟ್ಟಿದ ಮೇಲೆ ಮತ್ತೊಂದು ರೂಪವನ್ನು ಹುಟ್ಟಿಸಿದ ಪರಮಾತ್ಮ ಅಗ್ನಿಯದು, ಅದು ಅಧಿದೈವ, ದೇವತೆಗಳಲ್ಲಿ ಒಂದಾದ ರೂಪ. ಹಿಂಗ ಮುಂದಿಂದ ಎಲ್ಲಾನು ತಿಳ್ಕೋತ ಹೋಗ್ಬಿಡ್ರಿ, ಮುಗಿದು ಹೋದ ಕೆಲಸ. ಇನ್ನ ಆ ದೇಹದಲ್ಲಿ ಮೂಗು ಹುಟ್ಟಿಕೊಂಡಿತು, ಘ್ರಾಣೇಂದ್ರಿಯ ಬಂತು, ಘ್ರಾಣೇಂದ್ರಿಯಕ್ಕೆ ಅಭಿಮಾನಿ ಬಂದ್ರು. ಆಯ್ತಾ? ಬಂತು. ಅವುಗಳಲ್ಲಿ ಒಬ್ಬ ಅಭಿಮಾನಿ ಬಂದ. ಅದಾದ ಮೇಲೆ ಮತ್ತೊಬ್ಬ ಅದರ ದೇವತೆ ಹುಟ್ಟುಕೊಂಡ. ಯಾರು ಅಂದ್ರ ಪ್ರಾಣ.
ಪ್ರಾಣದೇವರ ಮಕ್ಕಳು. ಅವರು ಪ್ರಾಣ, ಇಲ್ಲಿ ಮುಖ್ಯ ಪ್ರಾಣದೇವರಲ್ಲ, ಪ್ರಾಣ ಅಂದ್ರೆ ಪ್ರಾಣದೇವರ ಮಕ್ಕಳು. ಸರಿ ಆಯ್ತಾ? ಅದಕ್ಕ ಬಹಳ ಚಂದದ ಪ್ರಾಣದೇವರ ಮಕ್ಕಳು ಅಂತ ಅನ್ನೋದು ಬಹಳ ದೊಡ್ಡ ಅಂಶ. ಇವೆಲ್ಲ ಎಷ್ಟು ಕಲಿಬೇಕೋ ಏನೋ ಎಂತ ಗೊತ್ತಿಲ್ಲ. ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ವಾಯೋ ಸುತೋ ಮರತ್ ಪ್ರಾಣೋ ವಾಯುರತಿ ದ್ವೇದ, ವಾಯುದೇವರ ಮಕ್ಕಳಾಗಿ ಪ್ರಾಣದೇವರು ಹುಟ್ಕೊಂಡ್ ಬರ್ತಾರ. ಆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಇದೆಯಲ್ಲ, ಅದರಲ್ಲಿ ಪ್ರಾಣ ಅಂತ ತಿಳ್ಕೋಬಹುದು, ಅಥವಾ ಇಲ್ಲೇನ್ ಪ್ರಾಣ ಅಂತ ಹೇಳ್ಯಾರ ತಿಳ್ಕೊಳ್ರಿ. ಆ ಪ್ರಾಣ ಹುಟ್ಟುಕೊಂಡು ಬಂದ್ರು. ಎದಕ್ ಬಂದ್ರವರು? ನಮ್ಮ ಮೂಗಿಗೆ ಅಭಿಮಾನಿಗಳಾಗಿ ಬಂದ್ರು. ಘಾನೇಂದ್ರಿಯಕ್ಕ ಒಂದು ರೂಪ, ಹೊರಗಡೆಗೆ ವಾಯು ಅಂತ ಮತ್ತೊಂದು ರೂಪ ಹುಟ್ಟಿತು. ಅದಾದ ಮೇಲೆ ಕಣ್ಣು ಬರದ ಪರಮಾತ್ಮ. ಆ ಕಣ್ಣು ಬರದ ಕಣ್ಣೊಳಗೆ ಏನ್ ಬಂತಪ್ಪ ಅಂತ ಕೇಳಿದ್ರೆ, ಗೋಲಕ ಇಂದ್ರಿಯ ಸೂರ್ಯ, ಹೊರಗೊಬ್ಬ ಸೂರ್ಯ, ಇದು ಗೊತ್ತಾಗ್ತದೆ. ಮುಂದೆ ನೆಕ್ಸ್ಟ್ ಕರ್ಣೋ ನಿರ್ಭಿದ್ದೇತಾಂ, ಕಿವಿಗಳು ಬಂದವು. ಕಿವಿಗಳು ಬಂದ್ಮೇಲೆ ಕರ್ಣಾಭ್ಯಾಂ ಶ್ರೋತ್ರಂ, ಆ ಕಿವಿಗಳಲ್ಲಿ ಮತ್ತೆ ಇಂದ್ರಿಯ, ಅದಕ್ಕೆ ಅಭಿಮಾನಿಗಳಾಗಿರುವಂತಹ ದೇವತೆಗಳು, ದಿಗ್ದೇವತೆಗಳೆಲ್ಲರೂ ಕೂಡ ಬರ್ತಾರ ಭಾಷೆದೊಳಗೆ, ಅವ್ರು ನೋಡ್ಕೋಂತ್ರಿ. ಆಮೇಲೆ ಶ್ರೋತ್ರ ದಿಶಃ, ಮತ್ತೆ ಹೊರಗೊಂದು ರೂಪ. ಇದಾದ್ಮೇಲೆ ಒಂದು ಸ್ವಾರಸ್ಯ, ತ್ವಚಃ ತ್ವನ್ನಿರಭಿದ್ಯತ, ಏನಾಯ್ತು? ತ್ವಗೀಂದ್ರಿಯ ಹುಟ್ಟಿಕೊಂಡಿತು. ಚರ್ಮ ಬಂತ್ರಿ, ಪೂರ್ಣ ಚರ್ಮ ತ್ವಗೀಂದ್ರಿಯಗಳು ಬಂದವು. ಅರ್ಥ ಆಯ್ತಾ? ಗಮನಸ್ರಿ, ಬಹಳ ಸ್ವಾರಸ್ಯ. ಅದರಿಂದ ಏನ್ ಹುಟ್ಟಬೇಕು? ಯಾರು ಹುಟ್ಟಬೇಕು ಅಂದ್ರೆ ಲೋಮಾನಿ, ಅದರಿಂದ ಲೋಮಗಳು, ಕೂದಲುಗಳು ಹುಟ್ಟಿಕೊಂಡವು. ಏನದ? ಮೊದಲು ಪರಮಾತ್ಮ ಆ ದೇಹದ ಮೇಲೆ ಚರ್ಮವನ್ನು ನಿರ್ಮಾಣ, ತ್ವಗೀಂದ್ರಿಯವನ್ನು ನಿರ್ಮಾಣ ಮಾಡಿದ. ಆ ತ್ವಗೀಂದ್ರಿಯವು ಅಂದ್ರೆ ಚರ್ಮದಲ್ಲಿ ತ್ವಗೀಂದ್ರಿಯ, ತ್ವಗೀಂದ್ರಿಯಾಭಿಮಾನಿ ದೇವತೆಗಳು ಹುಟ್ಟಿಕೊಂಡ್ರು. ಯಾರ ರೂಪದಲ್ಲಿ? ಲೋಮಾನಿ. ಏನದು? ಲೋಮಾನಿ ಅಂದ್ರೆ ಕೂದಲುಗಳು ಹುಟ್ಟುಕೊಂಡು. ಇವರು ಯಾರು ಅಂದ್ರೆ ಪ್ರಾಯ ನಾವು ಎಂದೂ ಕೇಳದಿರುವಂತಹ ದ ಫಸ್ಟ್ ಥಿಂಗ್ ಏನು ಅಂತ ಕೇಳಿದ್ರೆ, ಲೋಮಭ್ಯ ಓಷಧಿ ವನಸ್ಪತಯ. ಅಂದ್ರೆ ಔಷಧಿ ವನಸ್ಪತಿಗಳಿಗೆ ಅಭಿಮಾನಿಗಳು ಯಾರೋ ಅವರೇ ನಮ್ಮ ರೋಮಗಳಿಗೂ ಅಭಿಮಾನಿಗಳು. ಕೂದ್ಲಕ್ಕೆ ಅಭಿಮಾನಿ ಇಲ್ಲಿ ತನಕ ಬಂದಿದ್ದಿಲ್ರಿ ನಮಗೆ. ಹೌದು, ಎಲ್ಲಿ ಬಂದಿತ್ತು ಇಷ್ಟು ದಿವಸ? ಹಜಾಮ ಅಭಿಮಾನಿ ಅಂತ ತಿಳ್ಕೊಂಡಿದ್ವಿ ನಾವು ಕೂದ್ಲಕ್ಕೆ. ಯಾಕಂದ್ರೆ ನಾವು ಕಟ್ ಮಾಡ್ತಾನ, ಬೇಕಾದ್ರೆ ಸೊಳಿಸ್ತಾನ, ಹಿಂಗ್ ಸೀದಾ ಮಾಡ್ತಾನ, ಅವ ಅಭಿಮಾನಿ ಅಂತ ತಿಳ್ಕೊಂಡಿದ್ವಿ ನಾವು. ಅಲ್ಲ. ಯಾರವರು ಅಂದ್ರೆ ಶ್ರೀಮದಾಚಾರ್ಯ ಅಂತಾರ, ವೃಕ್ಷಾಭಿಮಾನಿ ದೇವತೆಗಳೇನಿದ್ದಾರೋ ಅವರೇ ಬ್ರಹ್ಮದೇವರ ಶರೀರದ ಮೇಲಿರುವಂತಹ ಕೂದಲುಗಳಿಗೆ ಅಭಿಮಾನಿಗಳು. ವೃಕ್ಷಾಭಿಮಾನಿಗಳು ಯಾರು? ಯಾವ ವೃಕ್ಷಗಳು ಅಂತ ಕೇಳಿದ್ರೆ, ಸ್ವರ್ಗಲೋಕದಲ್ಲಿರುವ ಪಾರಿಜಾತ, ಕಲ್ಪವೃಕ್ಷ, ಮಂದಾರ, ಇವೇನು ವೃಕ್ಷಗಳವೋ ಅದಕ್ಕೇನು ದೇವತೆಗಳಿದ್ದಾರೋ ಅವರೇ ನಿಮ್ಮ ರೋಮಗಳಿಗೂ ಅಭಿಮಾನಿಗಳಾಗಿದ್ದಾರೆ. ಏನ್ ಆಶ್ಚರ್ಯ ಅಲ್ಲ? ಭಾಗವತ್ ತೃತೀಯ ಸ್ಕಂದಲ್ಲಿ ಇನ್ನೊಂದು ಬಂದದ, ಅದನ್ನೊಂದು ಹೇಳ್ತೀನಿ ಇನ್ನೊಮ್ಮೆ ಯಾವಾಗ ಸುಕಾಶ. ಅದಕ್ಕ ಮುಂದ ಬರ್ರಿ. ಹೃದಯಂ ನಿರಭಿದ್ಯತ, ಆ ಹೃದಯ ಬಂದ್ಕೊಂತು ಹೊರಗಡೆಗೆ. ಹೃದಯ ಬಂದ ಕೂಡ್ಲೆ ಹೃದಯದಿಂದ ಮನಸ್ಸಿಗೆ ಅಭಿಮಾನಿಗಳು, ಮತ್ತೆ ಮನಸ್ಸಹ ಚಂದ್ರಮ, ಆಮೇಲೆ ಹೊರಗಡೆಗೆ ಚಂದ್ರ ಹುಟ್ಟುಕೊಂಡ. ನಾಭಿರ್ನಿರಭದ್ಯತ, ನಾಭಿ ಬಂತು, ಬ್ರಹ್ಮದೇವರ ದೇಹದಲ್ಲಿ ನಾಭಿ ಬಂತು. ನಾಭ್ಯ ಅಪಾನಃ, ನಾಭಿಯಲ್ಲಿ ಅಪಾನ ನಾಮಕ ವಾಯುದೇವರು, ಇವರು ಮೂಲ ರೂಪದ ವಾಯುದೇವರು ಇವರು. ಅಪಾನಾನ್ ಮೃತ್ಯುಹು, ಆ ಅಪಾನ ನಾಮಕ ವಾಯುದೇವರ ಸೃಷ್ಟಿಯಾದ ಮೇಲೆ ಮೃತ್ಯು ಎಂಬ ಹೆಸರನ್ನ ವಾಯುದೇವರು ಹುಟ್ಟುಕೊಂಡ್ರು. ವಾಯುದೇವರಿಗೆ ಮೃತ್ಯು ಅಂತ ಹೆಸರದ, ಮರಿಬೇಡ್ರಿ, ಬರ್ತದ ಮುಂದ. ಅದಕ್ಕ ಜಗನ್ನಾಥ ದಾಸರು ಒಂದು ಹಾಡು ಬರೆದ್ರು, ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅಂತ ಬರೆದ್ರು ಅವರು. ಇವರು ಮೃತ್ಯು ನಾಮಕರಾದ್ರಿಂದಲೇ ಅವರಿಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅಂತ ಬರೆದ್ರು. ಆಮೇಲೆ ಶಿಷ್ಣಂ ನಿರಭಿದ್ಯತ, ಗುಖೇಂದ್ರಿಯ ಹುಟ್ಟುಕೊಂಡಿತು. ಶಿಷ್ಣಾದ್ರೇತಃ, ಗುಖೇಂದ್ರಿಯದಲ್ಲಿ ರೇತಸ್ಸು ಹುಟ್ಟುಕೊಂಡಿತು. ರೇತಸಃ ಆಪಹ, ಅದು ಹುಟ್ಟಿದ ಮೇಲೆ ಆಪ ಶಬ್ದವಾಚ್ಯರಾದ ರುದ್ರದೇವರು ಹುಟ್ಟುಕೊಂಡ್ರು. ಮುಗಿದೋದ್ ಕೆಲಸ. ಇಷ್ಟಾದ ನೋಡ್ರಿ ಯಾವ್ಯಾವ ಇಂದ್ರಿಯಗಳು ಏನೇನು ಹುಟ್ಟುಕೊಂಡು ಅನ್ನೋದು ಒಂದು ಸಾಮಾನ್ಯ ಅಭಿಪ್ರಾಯ ಸಿಕ್ತು. ಕೆಳಗಡೆಗೆ ಭಾಷ್ಯ ಓದೋಣಂತ. ಭಾಷ್ಯ. ಪುನರೈಚ್ಛಜ್ಜಗನ್ನಾಥ ತಸ್ಯಾಂಗೋತ್ಪತ್ತಿಮಚ್ಯುತಃ ಪುನಃ ಐಚ್ಛತ್ ಜಗನ್ನಾಥ. ಜಗನ್ನಾಥ ಪರಮಾತ್ಮನು ಪುನಃ ಐಚ್ಛತ್, ಮತ್ತೆ ಇಚ್ಛಿಸಿದ. ಏನನ್ನ ಇಚ್ಛಿಸಿದ? ತಸ್ಯ ಅಂಗೋತ್ಪತ್ತಿಂ, ಆ ಬ್ರಹ್ಮದೇವರ ಅಂಗದ ಉತ್ಪತ್ತಿಗಳನ್ನು ಅಪೇಕ್ಷಿಸಿದ. ಅಚ್ಯುತಃ ಮುಖಮಸ್ಯಾಸೀತ್, ಅಂಡದಂತೆ ಮೊಟ್ಟೆಯಂತೆ ಅವನ ಮುಖ ಇತ್ತು ಮೊದಲು. ಪ್ರಥಮಂ ತು ಶಿರೋವಿದಂ, ಅದ್ಯಾವುದು ಮೊಟ್ಟೆಯಂತೆ ಇದ್ದದ್ದು? ಶಿರಃ, ಶಿರಸ್ಸು, ತಲೆ. ಭಿನ್ನಮಾಸ್ಯಂ ಪುನಸ್ತಸ್ಯ ವಿಷ್ಣೋರೇವೇಚ್ಛಯ ಪ್ರಭೋ, ಭಗವಂತನ ಇಚ್ಛಾನುಸಾರವಾಗಿ ಆಸ್ಯಂ ಭಿನ್ನಂ, ಮುಖ ಮೂಡಿತು. ಓದಿದ್ದೀವಿ,
ಅರ್ಥ ಮಾಡ್ಕೋತ ಹೋಗೋಣಂತ, ದೇವತೆಗಳನ್ನಷ್ಟ ತಿಳ್ಕೋಣಂತ, ಉಳಿದವ್ರದೇನಿಲ್ಲೇ ಇಲ್ಲ. ತತ್ರ ವಾಂಗ್ನಾಮಕಂ ರೂಪಮನ್ನೇರಾಸೀತ್ ಪುರಾತನಂ. ಅಲ್ಲಿ ವಾಗೀಂದ್ರಿಯಕ್ಕೆ ಅಭಿಮಾನಿಯಾದ ವನ್ಹಿಯ ಪುರಾತನ ರೂಪ ಇತ್ತು, ವಾಕ್ ಅಂತ ಕರೆಸಿಕೊಳ್ಳುವಂತಹದ್ದು. ಅದು ಹಳಿದು, ಈಗಾಗಲೇ ಹೊರಗೆ ಸೃಷ್ಟಿಯಾಗಿತ್ತು, ಅದೇ ಇಲ್ಲಿ ಅಭಿಮಾನಿಯಾಗಿ ಬಂತು ಅಂತ ಹೇಳ್ತಿದ್ದಾರೆ. ತಸ್ಯೈವಾಥ ದ್ವಿತೀಯಂ ಚ ಯದಗ್ನಿರಿತಿ ಗೀಯತೆ. ಆ ವಾಂಗ್ನಾಮಕ ವನ್ಹಿಯ ಎರಡನೇ ರೂಪ ಯಾವುದು? ಅಗ್ನಿ ಅಂತ ಕರೆಸಿಕೊಳ್ಳುತ್ತದೆ, ಎರಡನೇದ್ದು. ಸರಿ ಆಯ್ತಾ? ಏನಂತ ಹೇಳಿದ್ದು? ಒಂದು ಬಾಗಿ ಹುಟ್ಟುಕೊಳ್ತು, ಅದಕ್ಕೆ ವಾಗೀಂದ್ರಿಯ ಬಂತು, ಅದಕ್ಕೆ ಅಭಿಮಾನಿಗಳಾಗಿ ವಾಕ್ ಅಂತ ಕರೆಸಿಕೊಂಡ ಅಗ್ನಿ ಎಲ್ಲಿಂದದು? ಪುರಾತನಂ ರೂಪಂ, ಅದು ಮೊದಲು ಇತ್ತದು, ಅದೇ. ಎರಡನೇದ್ದು ಯಾವುದು ಅಂತ ಕೇಳಿದ್ರೆ ಅಗ್ನಿ ಅಂತ ಕರೆಸಿಕೊಳ್ಳುತ್ತದೆ, ಅವನೇ ಅಗ್ನಿದೇವ. ಸರಿ ಆಯ್ತಾ? ಎಷ್ಟು ವಿಚಿತ್ರದ ಗೊತ್ತೇನ್ರಿ? ಒಂದು ಸುಮ್ಮನ ಸೈಡ್ ಬೈ ಸೈಡ್ ಹೇಳಿರ್ತೀನಿ. ನೀವು ಮಂತ್ರ ಅನ್ಬೇಕಾದ್ರೆ ಬಾಯಿ ತೆಗಿಬೇಕ್ರಿ. ಮೊದಲನೇದು ಏನೇ ಒಂದು ಮಂತ್ರ ಸ್ತೋತ್ರ ಅನ್ಬೇಕಾದ್ರೆ ಬಾಯಿ ತೆಗಿಬೇಕು. ಸಾಮಾನ್ಯವಾಗಿ ವೇದಗಳಲ್ಲಿ ಮೊದಲು, ಆ ವೇದಗಳಲ್ಲೂ ಋಗ್ವೇದ ಮೊದಲು. ನೀವು ಅದನ್ನ ಅನ್ಲಿಕ್ಕೆ ಬಾಯಿ ತೆಗೆದು ಕೂಡಲೇ ಫಸ್ಟ್ ಸೂಕ್ತ ಶುರುವಾಗೋದೆ ಅಗ್ನಿಮೀಳೆ ಪುರೋಗೀತಂ ಯಜ್ಞಸ್ಯ ದೇವ ಮೃತ್ಯುಜಂ ಬಂತ್ ನೋಡ್ರಿ. ಅವ ಇಲ್ಲಿದ್ದಾನ, ಅವ ಹೊರಗಿದ್ದಾನ, ಅವ ಮಂತ್ರ. ಮತ್ತೆ ಯಾರು? ತಾನು ವಾಗೀಂದ್ರಿಯ ಅಭಿಮಾನಿ ಅಂದ ಮೇಲೆ ಮೊದಲು ನನ್ ಮಂತ್ರ ಹೇಳ್ರಿ, ಆಮೇಲೆ ಉಳಿದವ್ರ ಮಂತ್ರ ಹೇಳ್ರಿ ಅನ್ನವ. ಅದರಿಂದ ಋಗ್ವೇದದಲ್ಲಿ ಮೊದಲು ಬಂದದ್ದು ಯಾವುದು ಅಂತ ಕೇಳಿದ್ರೆ ಪ್ರಾರಂಭದಲ್ಲಿ ಬಂದದ್ದೇ ಅಗ್ನಿ ಮಂತ್ರ. ಅರ್ಥ ಆಯ್ತಾ ಏನಂತ ಹೇಳಿದ್ದು? ಮುಂದ ಅದರಿಂದ ಮುಂದ ಸುತೋ ಈಗ ಹೇಳ್ತಾರ ನೋಡ್ರಿ. ತಥೈವ ನಾಸಿಕಾತೋಭೂತ್, ನಾಸಿಕದಿಂದ ಹುಟ್ಟುಕೊಂಡ್ರು ಯಾರು? ನಾಸಿಕದಲ್ಲಿ ಹುಟ್ಟುಕೊಂಡವ್ರು ಯಾರು? ವಾಯೋಹೋ ಸುತೋ ಮರುತ ಪ್ರಾಣೋ ವಾಯುರಿತಿ ದ್ವೇದ. ವಾಯುದೇವರ ಮಕ್ಕಳು, ಅವರಿಗೆ ಪ್ರಾಣ ಅಂತ ಒಂದ್ ಹೆಸರು, ವಾಯು ಅಂತಂದ ಹೆಸರು. ಎರಡು ರೂಪದಲ್ಲಿ ಹುಟ್ಟುಕೊಂಡಿದ್ದಾರೆ, ಒಂದು ಅಧ್ಯಾತ್ಮ ರೂಪ, ಒಂದು ಅಧಿದೈವ ರೂಪ. ಚಕ್ಷುಷೋ ಭೂತ್ ತಥಾ ರವಿಹಿ, ಅದೇ ರೀತಿಯಾಗಿ ಕಣ್ಣಿನಿಂದ ರವಿ. ದಿರೂಪ ಏವ, ಎರಡು ರೂಪಗಳು, ಬರಿಬೇಡ್ರಿ. ಅಧ್ಯಾತ್ಮ ಅದೈವ ಗೊತ್ತದ ನಿಮ್ ವಿಷಯಗಳೀಗ. ಮುಂದ ಇನ್ನ ಕರ್ಣಾಭ್ಯಾಂ, ಕಿವಿಗಳಿಂದ ಯಾರು ಹುಟ್ಟುಕೊಂಡ್ರು ಅಂದ್ರೆ ಕಿವಿ ಹುಟ್ಟುಕೊಂತು, ಇಂದ್ರಿಯ ಹುಟ್ಟುಕೊಂತು, ಅದಕ್ಕೆ ಅಭಿಮಾನಿ ದೇವತೆಗಳ ಅಧ್ಯಾತ್ಮ ರೂಪ ಮತ್ತು ಅಧಿದೈವ ರೂಪಗಳು. ಮಿತ್ರ ಧರ್ಮ ಅಪ್ಪವಿತ್ತಪಾಹ, ಮಿತ್ರ ಧರ್ಮ, ಆಮೇಲೆ ಅಪ್ಪ ಹುಟ್ಟಿದಂತೆ ಯಾರೊಬ್ಬ ಅಪ್ಪ, ಆಮೇಲೆ ವಿತ್ತಪಾಹ ಅಂತ ಹುಟ್ಕೊಂಡ್ರಂತ. ಯಾರಪ್ಪರಿಪ? ಯಾರಪ್ಪ ಹುಟ್ಟದವ? ನೋಡ್ರಿ ಮಜಾ ಅದ. ಮಿತ್ರ ಅಂದ್ರ ಮಿತ್ರಧಾಮಕ ದೇವತಾ ಸೂರ್ಯ, ಧರ್ಮ ಅಂದ್ರೆ ಯಮದೇವರು, ಅಪ್ಪ ಅಂದ್ರೆ ವರುಣನಿಗೆ ಅಪ್ಪ ಅಂತ ಕರೀತಾರ. ಸಂಸ್ಕೃತದೊಳಗಿನ ಅಪ್ಪ ಕನ್ನಡದಾಗ ಅಪ್ಪ ಆಗ್ಯಾನವ. ಅದಕ್ಕೆ ಅಪ್ಪ ಅಂದ್ರೆ ಬರ್ಕೊಳ್ರಿ, ವರುಣ ಅಂತ ಬರ್ಕೊಳ್ರಿ ಅಪ್ಪ ಅನ್ನೋ ಶಬ್ದಕ್ಕ. ವಿತ್ತಪಾಹ ಅಂದ್ರ ಕುಬೇರ. ಇವರೇ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ದಿಕ್ಕಿಗಳಿಗೆ ಅಭಿಮಾನಿಗಳು. ದಿಗ್ದೇವತಾ ದ್ವಿರೂಪೇಣ ಬಭೂವ ಸರ್ವ ಏವಚ, ಅವರೆಲ್ಲರೂ ದಿಗ್ದೇವತೆಗಳು ಎರಡೆರಡು ರೂಪದಿಂದ ಆದರು, ಒಂದು ಕಿವಿಗೆ ಒಂದು ಹೊರಗೆ. ಮುಗೀತು. ಇನ್ನ ಹೃದಯಾತ್ ಗರುಡಾನಂತ ಶಿವಚಂದ್ರ ಪೃಥಕ್ ಪೃಥಕ್. ಹೃದಯ ಹುಟ್ಕೊಣಿತು, ಹೃದಯವೆಂಬುವಂತಹ ಗೋಲಕದಲ್ಲಿ ಮನಸ್ಸು ಹುಟ್ಕೊಣಿತು. ಆ ಮನಸ್ಸಿಗೆ ಅಭಿಮಾನಿಗಳಾದವರು ಎರಡು ರೂಪದಲ್ಲಿದ್ದವರು. ಗರುಡ ಅನಂತ ಶಿವಚಂದ್ರ ಪೃಥಕ್ ಪೃಥಕ್. ಮನೋ ಬುದ್ಧಿ ಅಭಿಮಾನಶ್ಚ ತನ್ನಾಮಾನಶ್ಚ ಜಗ್ನಿರೆ, ಮನಸ್ಸಿಗೂ ಬುದ್ಧಿಗೂ ಅಭಿಮಾನಿಗಳಾದವ್ರು ಹುಟ್ಟ್ಯಾರ. ಹಿಂದೆ ಓದಿವಿ ಯಾರ್ಯಾರ ಮನಸ್ಸಿಗೆ ಅಭಿಮಾನಿಗಳು ಅಂತ ಅದೆಲ್ಲ ಓದಿದ್ದೇವೆ ನಾವು. ಮುಂದ ಈಗ ಹೊಸಾದ್ ನೋಡ್ರಿ. ತ್ವಚಶ್ಚ ರೋಮನಾಮಾನೋ ವೃಕ್ಷನಾಮಾನ ಏವಚ ದ್ವಿವಿಧ ಪಾರಿಜಾತಾದ್ಯ ಬಭೂರ್ ಬ್ರಹ್ಮದೇಹತಃ. ತ್ವಚಶ್ಚ, ಆ ತ್ವಗೀಂದ್ರಿಯದಿಂದ, ರೋಮನಾಮಾನಃ ವೃಕ್ಷನಾಮಾನಃ, ರೋಮಗಳು ಎಂಬ ಹೆಸರಿನಿಂದ, ವೃಕ್ಷಗಳು ಎಂಬ ಹೆಸರಿನಿಂದ ಎರಡು ರೀತಿಯಿಂದ ಹುಟ್ಟಿದ್ದಾರೆ. ಯಾರು? ಪಾರಿಜಾತಾದ್ಯ ಬಭೂವು. ಪಾರಿಜಾತ, ಕಲ್ಪವೃಕ್ಷ, ಮಂದಾರ, ಇವೆಲ್ಲ ಏನು ವೃಕ್ಷಗಳಿವೆಯೋ ಆ ಎಲ್ಲ ವೃಕ್ಷಗಳು, ವೃಕ್ಷಾಭಿಮಾನಿಗಳು ಹುಟ್ಟುಕೊಂಡ್ರು ಬ್ರಹ್ಮದೇಹತಃ, ಚತುರ್ಮುಖನ ದೇಹದಿಂದ. ಆ ಚತುರ್ಮುಖನ ದೇಹದಲ್ಲಿ ರೋಮಗಳಿಗೆ ಯಾರು ಅಭಿಮಾನಿಗಳು, ಅವರೇ ನಮ್ಮ ದೇಹದಲ್ಲಿದ್ದ ರೋಮಗಳಿಗೂ ಅಭಿಮಾನಿಗಳು. ಸಿಂಪಲ್. ಕಾಪಿ ಪೇಸ್ಟ್. ಪಾರಿಜಾತ ವೃಕ್ಷ ಎಲ್ಲೋ ಮೇಲಿದೆ ಅಂತ ಅನ್ಬೇಡ್ರಿ, ನಿಮ್ಮ ದೇಹದ ಕೂದಲುಗಳಲ್ಲೇ ಇದೆ ಪಾರಿಜಾತ ವೃಕ್ಷ. ಅರ್ಥ ಆಯ್ತಾ ಏನಂತ ಹೇಳಿದ್ದು? ಒಂದ್ ಸ್ವಲ್ಪ ಔಟ್ ಆಫ್ ಸಿಲೆಬಸ್ ಹೋಗ್ತೀನಿ ಈಗ, ಧಡಲ್ ಅಂತ ತಳಗಿಸ್ಬಿಡ್ತೀನಿ. ಶ್ರೀನಿವಾಸ್ ಔಟ್ ಆಫ್ ಸಿಲೆಬಸ್ ಹೊಂಟದ, ಗಾಡಿ ಟ್ರ್ಯಾಕ್ ಬಿಟ್ಟು ಹೊಂಟದ. ಏನು? ಅದಕ್ಕೆ ದೇವರಿಗೆ ಚಾಮರ ಅಂತ ಒಂದು ಮಾಡ್ತಿರ್ತಾರೆ ನೋಡ್ರಿ, ಚಾಮರ ಸೇವಾ ಅಂತ. ಅದು ಚಮರಿ ಮೃಗದ ಬಾಲದ್ದದು. ಚಮರಿ ಅಂತ ಒಂದು ಮೃಗ, ಅದು ಅದ್ರ ಬಾಲದ ಕೂದಲದ ಅಕ್ಷರಶಃ. ಆ ಕೂದಲುಗಳಲ್ಲಿ ನೋಡ್ರಿ, ಅದು ಚಮರಿ ಮೃಗದ್ದು ಬಹಳ ಚಂದ ಇರ್ತದ ಅಂಬುದಕ್ ಮಾಡ್ಲಿಕ್ಕತ್ತಾರ ಅಂತ.
ಅದರಲ್ಲೂ ಕೂಡ ಪಾರಿಜಾತದ ಅಭಿಮಾನಿಗಳು, ಮಂದಾರದ ಕಲ್ಪವೃಕ್ಷ ಅಭಿಮಾನಿಗಳು ಅದರಲ್ಲಿ ಇದ್ದೇ ಇದ್ದಾರೆ. ಹಿಂಗೆ ನೀವು ಬೀಸ್ತಾ ಇದ್ದಾಗ ಅದರಲ್ಲಿ ಆ ಅಭಿಮಾನಿ ದೇವತೆಗಳೇನ್ ಕೂತಾರೋ ಅವರು ತಮ್ಮ ಸುಗಂಧವನ್ನ ದೇವರಿಗೆ ಸೇವಾ ಮಾಡ್ತಾರ ಅಂತ ಒಂದು ಅನುಸಂಧಾನ ಮಾಡಿದರೆ ಆಗ ಚಾಮರ ಬೀಸಿದ್ದಕ್ಕೂ ಒಂದು ಅರ್ಥ ಇದೆ. ಅಥವಾ ಯಾರು ನಮ್ಮನೆ ನಾನಂತರ ಇಟ್ಕೊಂಡಿನಿ ಬೀಸ್ತೀನಿ ಚಾಮರನ, ಮನ್ಯಾಗ ಇದ್ದಿದ್ದಿಲ್ಲ ಅಂದ್ರೆ ಮಾಡಿಸ್ಕೊಳ್ರಿ, ಇಲ್ಲ ಅಂತ ಪರಿ ನಮ್ ಭಾಳ ಕ್ರೇಜ್ ಇಲ್ಲ ಪೂಜಾದ್ದು ಅಂದ್ರೆ ಬಿಡ್ರಿ. ಆಮೇಲೆ ಯಾರಾದ್ರು ಸ್ವಾಮಿಗಳು ಪೂಜಾ ಮಾಡೋ ಕಾಲಕ್ಕೆ, ದೊಡ್ಡವ್ರು ಪೂಜಾ ಮಾಡೋ ಕಾಲಕ್ಕೆ ನೋಡಿದಾಗ ಓಹೋ ಆ ಚಮರಿ ಮೃಗದ ಕೂದಲುಗಳಲ್ಲಿ ಪಾರಿಜಾತ, ಕಲ್ಪವೃಕ್ಷ, ಅಶೋಕ, ಅರವಿಂದ ಎಲ್ಲ ವೃಕ್ಷಗಳಿದ್ದಾರೆ, ವೃಕ್ಷಾಭಿಮಾನ ದೇವತೆಗಳಿದ್ದಾರೆ, ಅವರು ತಮ್ಮ ಗಂಧವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಿದ್ದಾರೆ ಅಂತ ಈಗ ಅನುಸಂಧಾನ ಮಾಡಿದರೂ ಐತರೇ ಕೇಳಿದ್ದಕ್ಕೂ ಸ್ವಾರಸ್ಯ ಆಗ್ತದೆ. ಹೋಲ್ ಬಿಡ್ರಿ. ಇನ್ನು ಮುಂದೆ ಬೀಸ್ಬೇಕು, ಚಾಮರ ಬೀಸ್ಬೇಕು, ಛತ್ರಂ ಚಾಮರಂ ವ್ಯಜನಂ ದರ್ಪಣಂ. ಮೀನಿಂಗ್ ದೊಡ್ಡ. ಮುಂದ ಅವ್ರ ಹೆಸರುಗಳೇ ಪಾರಿಜಾತ, ಕಲ್ಪವೃಕ್ಷ, ಮಂದಾರ, ಚೂತ, ಅಶೋಕ, ನವಮಲ್ಲಿಕ, ಹಿಂಗ ಅವರ ಹೆಸರುಗಳಲ್ಲ. ಸ್ವರ್ಗದಾಗಿಂದವರು ಆ ವೃಕ್ಷಗಳಿಗೆಲ್ಲ ಅವರ ಅಭಿಮಾನಿಗಳು, ಅವ್ರ ಹೆಸರು ಅದ ಅವರೇ ಇಲ್ಲಿ ಕೂದಲುಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಅದ ವಾಸ ಬರ್ತದೆ, ಅದಕ್ಕೆ ದೇವರಿಗೆ ಬೀಸ್ಬೇಕು ಅಂತ ಹೇಳಿದ್. ಮತ್ತೆ ಆಯ್ತಾ. ಇನ್ನ ಹಸ್ತಾಭ್ಯಾಂ ದ್ವಿವಿಧ ಚಕ್ರ, ಬ್ರಹ್ಮದೇವರ ಕೈಗೆ ಎರಡು ರೀತಿಯಿಂದ ಇಂದ್ರ ಹುಟ್ಟುಕೊಂಡ್ರು, ಒಂದು ಕೈಗೆ ಅಭಿಮಾನಿಗಳಾಗಿ, ಒಂದು ಹೊರಗಡೆಗೆ. ಆಮೇಲೆ ಪದ್ಭ್ಯಾಂ ತತ್ಸೂನು ರೇವಚ, ಕಾಲುಗಳಿಗೆ, ಬ್ರಹ್ಮದೇವರ ಕಾಲುಗಳಿಗೆ ಯಾರು ಹುಟ್ಟುಕೊಂಡ್ರು? ತತ್ಸೂನು, ಯಜ್ಞ ಅನ್ನುವಂಥವನು ಹುಟ್ಟಿದ್ದಾನೆ. ಯಜ್ಞಸ್ತ್ವಜನಿ ಯಜ್ಞಸ್ತ್ವಜನಿ ಬಹಳ ಚಂದದ. ಮತ್ತ ಜಯಂತ ಇಂದ್ರದೇವರ ಮಗ ಅಂತ ತಿಳ್ಕೊಂಡಿದ್ವಿ, ಅಲ್ಲ ಅಂತಲ್ಲ, ಯಜ್ಞ ಎಂಬುವನು ಇದ್ದಾನ ಒಬ್ಬ ಮಗ. ಆ ಯಜ್ಞ ಎಂಬುವಂತಹ ಮಗನು ಪಾದಕ್ಕೆ ಅಭಿಮಾನಿ, ಜಯಂತನು ಪಾದಕ್ಕೆ ಅಭಿಮಾನಿ. ಆ ಇವನಿಗೆ ಅದನ್ನೇ ಪಾದಮಾನಿ ಜಯಂತನೊಳಗೆ ಸುಮೇಧ ನಾಮಕ ನಿಪ್ಪ ದಕ್ಷಿಣ ಪಾದ ದುಂಗುಟದಲ್ಲಿ ಪವನನ ಭಾರ ಹೃದ್ರೂಪ ಅಂತ ಜಗನ್ನಾಥದಾಸ ಹೇಳಿಕತ್ತರದನ್ನು. ಅದರಲ್ಲಿ ಪಾದಮಾನಿ ಜಯಂತ, ಅವನಲ್ಲಿ ಯಜ್ಞ ಅಂತ ಭಗವಂತನಿದ್ದಾನೆ. ಇವನಿಗೂ ಅವನ ಸನ್ನಿಧಾನದಿಂದ ಯಜ್ಞ ಅಂತ ಹೆಸರು ಬಂದಿರಬೇಕು ಜಯಂತನಿಗೇನೆ, ಅಥವಾ ಇನ್ನೊಬ್ಬ ಮಗ ಜಯಂತ ಅಂತಿರಬೇಕು, ಯಜ್ಞ ಅಂತಿರಬೇಕು, ಅವನ ಹೆಸರು ಹೇಳ್ಬಹುದು. ಎರಡೂ ಅದ. ಅದರ ಗೀತಾ ತಾತ್ಪರ್ಯದಲ್ಲಿ ಮಾತ್ರ ಯಜ್ಞ ಮತ್ತು ಶಂಭು ಅಂತ ಮತ್ತೊಬ್ಬ ಹೆಸರನ್ನ ಹೇಳ್ತಿದ್ದಾರೆ. ಇಬ್ರು ಒಟ್ಟಾರೆ ಇಂದ್ರದೇವರಿಗೆ ಇಬ್ರು ಮಕ್ಕಳು, ಯಜ್ಞ ಶಂಭು ಅಂತ. ಆ ಯಜ್ಞನಿಗೆ ಜಯಂತ ಅಂತ ಇನ್ನೊಂದು ಹೆಸರಿರ್ಬೇಕು, ಅಥವಾ ಜಯಂತನಿಗೆ ಯಜ್ಞ ಅಂತ ಇನ್ನೊಂದು ಹೆಸರಿರ್ಬೇಕು. ಇರ್ಲಿ, ನೋಡಂತ ಈ ವಿಚಾರವನ್ನ. ಅಂತೂ ಒಂದು ಹೊಸ ಅಂಶವನ್ನ ನಾವು ಓದ್ತಾ ಇದ್ದೇವೆ ಇವತ್ತು. ಮುಂದೆ ಅದಾದ ಮೇಲೆ ಪದ್ಭ ಎಷ್ಟು ಅಜನಿ ಪಾಯೋಶ್ಚ, ಪಾಯು ಯಮಃ ನಿರ್ಋತಿರೇವಚ, ಅಂದ್ರ ಮಲ ವಿಸರ್ಜನೆ ಮಾಡುವಂತಹ ಇಂದ್ರಿಯದಿಂದ ಯಮದೇವರು ಹಾಗೂ ನಿರ್ಋತಿ ಎಂಬುವಂತಹ ದೇವತೆಗಳು ಹುಟ್ಟಿಕೊಂಡ್ರು. ರೇತೋಂ ನಾಮಾದ್ಯುರೂಪಸ್ತು ಶಿವಯೇವಚ ಗುಹ್ಯತಃ, ಗುಹ್ಯೇಂದ್ರಿಯದಿಂದ ರೇತಸ್ಸಿಗೆ ನಾಮನಾದ ಅಪ ಅಂತ ಹೆಸರಿರುವಂತಹ ಶಿವ ಎರಡು ರೂಪದಿಂದ ಹುಟ್ಟುಕೊಂಡಾರ. ಒಂದು ಹೊರಗಡೆಗೂ, ಒಂದು ಬ್ರಹ್ಮದೇವರ ರೇತಸ್ಸಿಗೂ ಅಂತ. ಅಪಾನೋ ಮೃತ್ಯುರಿತಿ ಚ ಮುಖ್ಯೋ ನಾಭೇಸ್ತು ಮಾರುತಃ, ಮುಖ್ಯೋ ಮಾರುತಃ ಮುಖ್ಯ ಪ್ರಾಣದೇವರು ಅಪಾನ ಎಂಬ ಹೆಸರಿನಿಂದ, ಮೃತ್ಯು ಎಂಬ ಹೆಸರಿನಿಂದ ವಾಯುದೇವರ ನಾಭಿ, ಬ್ರಹ್ಮದೇವರ ನಾಭಿಯಿಂದ ಹುಟ್ಟಿದ್ದಾರೆ. ಸರಿ ಆಯ್ತಾ. ಕೊನೆಯ ಅಂಶ ನೆನ್ಬಿಟ್ಕೊಳ್ರಿ. ಬ್ರಹ್ಮದೇವರಿಗೆ ನಾಭಿ ಬಂತು, ಆ ನಾಭಿಯಿಂದ, ನಾಭಿಯಲ್ಲಿ ಅಪಾನ ನಾಮಕ ವಾಯುದೇವರು, ಅವರದ್ದು ಇನ್ನೊಂದು ರೂಪ ಯಾವುದು ಅಂದ್ರೆ ಮೃತ್ಯು ಎಂಬ ರೂಪ ಬಂತು. ನಮ್ಮ ದೇಹದಲ್ಲಿ ಇದ್ದಾರವರು ವಾಯುದೇವರು, ನಮ್ಮ ದೇಹದಲ್ಲಿ ಇದ್ದಾರೆ ವಾಯುದೇವರು. ಏನಂತ? ಅಶನ ಪಿಪಾಸ ಪಾನಶ್ಚ ಮೃತ್ಯುಶ್ಚೇತಿ ಚತುರ್ವಿಧ ಅಂತ ಇಲ್ಲೇ ಮುಂದೆ ಬರ್ತದೆ. ಆಯ್ತಾ. ತಾಯೇತಾ ದೇವತಾ ಸೃಷ್ಟ ಅಸ್ಮಿನ್ ಮಹತ್ಯರ್ಣವೇ ಪ್ರಾತಪನ್. ಏನಾಯ್ತು? ಇವರೆಲ್ಲ ದೇವತೆಗಳು ಹುಟ್ಟುಕೊಂಡ್ರು. ಒಂದು ಬ್ರಹ್ಮದೇವರ ಶರೀರದಾಗಿದ್ದಾರೆ, ಇನ್ನೊಂದು ಹೊರಗಿದ್ದಾರೆ. ಈ ಹೊರಗಿರುವಂಥವರೆಲ್ಲರೂ ಕೂಡ ಅರ್ಣವೇ, ಅದೇನು ಸಮುದ್ರದ ಬ್ರಹ್ಮಾಂಡದ ಗರ್ಭೋದಕ ಇತ್ತಲ್ಲ, ಬ್ರಹ್ಮಾಂಡದ ಒಳಭಾಗದಲ್ಲಿ ನೀರು ಸೇರ್ಕೊಂಡಿತ್ತಲ್ಲ, ಅದರೊಳಗೆ ಪ್ರವೇಶ ಮಾಡಿದ್ರು. ಮಾಡಿಸಿದ ಕೂಡಲೇ ಏನಾಯ್ತು? ಇನ್ನು ಹೊಸ ಕಾರ್ಯಕ್ರಮ ಶುರುವಾಯ್ತು. ಈಗ ಏನಾಯ್ತು? ಅವರೆಲ್ಲರೂ ಕೂಡ ಎರಡೆರಡು ರೂಪದಿಂದ ಹುಟ್ಟಿಕೊಂಡು ಬಂದವರು ಭಗವಂತನ ಸ್ತೋತ್ರವನ್ನ ಮಾಡಿ, ನಮ್ಮನ್ನು ಹುಟ್ಟಿಸಿದವ ನೀವು ಪರಮಾತ್ಮ ಅಂತ ಜನಕ ಅಂತ ಸ್ತೋತ್ರ ಮಾಡಿ ಸಮುದ್ರದಲ್ಲಿ ಪ್ರವೇಶ ಮಾಡಿಸಿರು. ಮಾಡಿದ ಕೂಡಲೇ ಪರಮಾತ್ಮ ಏನ್ ಮಾಡಿದ ಅಂದ್ರೆ ವಾಯುದೇವರನ್ನ ಕರೆದ. ವಾಯುದೇವರು ಬಂದ್ರು. ಸ್ವಾಮಿ ಏನ್ ಮಾಡ್ಲಿ ಅಂದ್ರು. ಇವ್ರೆಲ್ಲಾರು ಖಾಲಿ ಕೊಡ್ತಾರೆ. ಯಾರು? ಈ ದೇವತೆಗಳೆಲ್ಲ ಇವ್ರನ್ನ ಖಾಲಿ ಕೂಡ್ದಂಗ್ ನೋಡ್ಕೊ ಅಂದ್ರು. ಸ್ವಾಮಿ ಖಾಲಿ ಕೂಡ್ದಂಗ್ ನೋಡ್ಕೊಳ್ಳೋದು ಅಂದ್ರೆ ಏನ್ ಮಾಡೋದು? ಸುಮ್ನೆ ನಿಮ್ಗೆ ತಿಳಿಲಿ ಅಂತ ಹೇಳ್ತೇನೆ. ಮನುಷ್ಯ 5 ಸಲ ಬಡ್ಕೋತಾನೆ ಹೇಳ್ರಿ ನೋಡಂತ, ಹೊಟ್ಟಿ ಸಲ ಬಡ್ಕೋತಾನೆ. ಹೊಟ್ಟಿ ಇತ್ತಂದ್ರೆ ಕೆಲಸ ಮಾಡ್ತಾನೆ ಮನುಷ್ಯ.
ಹೊಟ್ಟೆ ಇದ್ದಿಲ್ಲ ಅಂದ್ರೆ ಯಾರು ಕೆಲಸ ಮಾಡ್ತಿರ್ಲಿಲ್ಲ ನೆನ್ಪಿಟ್ಟುಕೊಳ್ರಿ. ನಮಗ್ ಹಸಿವಿನೇ ಆಗ್ತಿರ್ಲಿಲ್ಲ ಅಂದ್ರೆ ನಾವ್ ಯಾರು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ರಿ, ಆರಾಮ್ ಇರ್ತಿದ್ರು ನಾವು. ಸುಮ್ ಹೆಬ್ಬಾವಿನ ಪೈಕಿ ಆಗಿರ್ತಿದ್ವಿ ನಾವು. ನಮ್ದೊಂದು ಪ್ರತಿರೂಪ ಹೆಬ್ಬಾವ್ ಅಥವಾ ಅನೋಕೊಂಡ ಪೂರ್ವ ಜನ್ಮ ನಮ್ದು, ಇಷ್ಟೇ. ಹಂಗಾಗಿ ದೇವ್ರ ಏನ್ ಮಾಡಿದ ಅಂದ್ರೆ ಹಸಿವಿನ ನೀರಡಿಕೆ ಉಂಟು ಮಾಡು, ತಾವ ಎಲ್ಲ ಕೆಲಸಕ್ಕೆ ಅಡ್ಡಾಡ್ತಾರ ಅಂತ ತಿಳ್ಕೊಂಡು. ಆಗ ದೇವತೆಗಳಲ್ಲಿ ವಾಯುದೇವರು 2 ರೂಪದಿಂದ ಪ್ರವೇಶ ಮಾಡಿದರು. ತಗೊಳ್ರಿ ಮುಂದಿನ ವಾಕ್ಯ 220 ಪೇಜ್ ನಂಬರ್. ತಮ್ ಅಶನ ಪಿಪಾಸಾಭ್ಯಾಂ ಅನ್ವಾರ್ಜತ್. ಅಶನ ಮತ್ತು ಪಿಪಾಸ ಎಂಬ ಹೆಸರಿನ 2 ವಾಯುದೇವರ ರೂಪಗಳನ್ನ ದೇವತೆಗಳು ನುಗ್ಗಿಸಿಬಿಟ್ಟ. ದೇವತೆಗಳನ್ನು ನುಗ್ಗಿಸಿದ ಕೂಡಲೇ ಶುರುವಾತ್ ನೋಡ್ರಿ ಹಸಿವಿ. ಕಬ 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 ಕಬಕ ಶುರುವಾತ್. ಇಷ್ಟು ದಿವಸ ಹಸಿವಿನೇ ಇದ್ದಿಲ್ಲ ಅವರಿಗೆ, ಸುರಕ್ಷಿತ ಇದ್ರು ಅವರು. ಬ್ರಹ್ಮಾಂಡದ ಹೊರಗಡೆಗೆ ಹಸಿವಿನೇ ಇಲ್ಲ ಅವರಿಗೆ. ಎದಕ್ಕೆ ಹಸಿವಿ? ಬ್ರಹ್ಮಾಂಡದ ಒಳಗೆ ಬಂದು ಸೃಷ್ಟಿ ಆಗೋ ತನಕ ಹಸಿವಿದ್ದಿಲ್ಲ. ಯಾವಾಗ ವಾಯುದೇವರ 2 ರೂಪಗಳು ಒಳಗೆ ಸೇರ್ಕೊಂಡ್ವೋ ಕೇಳಿದ್ರಂತ, ತಾ ಏನಮಬ್ರುವನ್ ಆಯತನಂ ನ ಪ್ರಜಾನೀಹಿ. ಸ್ವಾಮಿ, ನಮಗ ಒಂದು ಇಂಥ ಶರೀರವನ್ನ ಕೊಡು, ಎಲ್ಲಿ ನಾವು ಕುತ್ಕೊಂಡು ಚಂದ ಊಟ ಮಾಡ್ಬೇಕು ಅಂಥ ಶರೀರವನ್ನ ನಮಗ್ ಕೊಡು. ಅಲ್ಲಿ ಕೂಡ್ಬೇಕು, ಊಟ ಮಾಡ್ಬೇಕು, ಹೊಟ್ಟೆ ತುಂಬಕ್ ನಮಗ ಅಂಥದ್ದೊಂದು ಶರೀರ ಕೊಡು ನಮಗ ಅಂದ್ರು. ಗೊತ್ತಾಯ್ತಾ ಏನಂತ ಹೇಳಿದ್ದು? ಅವ್ರಿಗೆ ಶರೀರ ಕೊಡು ಅಂತ ತಿಳ್ಕೊಂಡು ಬಂದ. ಜಗ ಬೇಕಲ್ಲ, ಊಟಕ್ಕೆ ಕೂಡ್ಲಿಕ್ಕೆ ಒಂದ್ ಜಗ ಬೇಕು. ಅಡಿಗೆ ಮನಿ ಅಂತ ಒಂದಿರ್ತದ, ಅಲ್ಲಿ ಅಡಿಗೆ ಮಾಡ್ತಾರೆ, ಮುಂದೆ ಊಟಕ್ಕೆ ಕೂಂತಿರ್ತದೆ. ಈಗೆಲ್ಲ ಡೈನಿಂಗ್ ಹಾಲ್ ಅಂತ ಒಂದ್ ಬೇರೆ ಅದ. ಡೈನಿಂಗ್ ಹಾಲು, ಡೈನಿಂಗ್ ಟೇಬಲ್ಲು, ಇವ ಡೈಯಿಂಗ್ ಮ್ಯಾನ್ ಅಷ್ಟೇ ಮುಂದೆ. ಡೈಯಿಂಗ್ ಮ್ಯಾನ್ ಅಲ್ಲಿ ಕೂತಿರ್ತಾನ ಆದ್ಮೇಲೆ. ಹಂಗ ಮತ್ ಬೇಕಲ್ಲ ಅಂದ್ಕೊಳ್ಳೆ ಒಂದು ದೇಹವನ್ನು ನಿರ್ಮಾಣ ಮಾಡು. ನ ಪ್ರಜಾನೀಹಿ ಯಸ್ಮಿನ್ ಪ್ರತಿಷ್ಠಿತ ಅನ್ನ ಮದಾಮೇತಿ. ಎಲ್ಲಿ ನಿಂತ್ಕೊಂಡು ನಾವು ಅನ್ನ ಮದಾಮ, ಅನ್ನವನ್ನ ತಿಂತೇವೆ. ತಾಭ್ಯೋ ಗಾಮಾನಯತ ತಾ ಅಬ್ರುವನ್ ನವೈನೋಯಂ ಅಲಮಿತಿ. ಒಂದು ಆಕಳ ತಗೊಂಬಂದ್ರಿ ದೇವ್ರು. ಎಲ್ಲಿಂತ ಕೊಟ್ನೋ ಕೊಟ್ನಪ್ಪ. ಸೃಷ್ಟಿ ಪೂರ್ವದಲ್ಲಿ ಒಂದು ಆಕಳ ಇತ್ತಂತ ನೋಡ್ರಪ್ಪ. ಫಸ್ಟ್ ತಂದದ್ದು ಆಕಳ ಅಂತ. ಯಾರ ಆಕಳ? ಬ್ರಹ್ಮದೇವರದ್ದೇ ಒಂದು ಗೋರೂಪ. ಬ್ರಹ್ಮದೇವರು ಆಕಳಿನ ರೂಪದಲ್ಲೂ, ಬ್ರಹ್ಮದೇವರು ಕುದುರೆಯ ರೂಪದಲ್ಲೂ, ಬ್ರಹ್ಮದೇವರು ಪುರುಷ ರೂಪದಲ್ಲೂ ಇದ್ದಾರೆ ಸೃಷ್ಟಿಯ ಪ್ರಾರಂಭದಲ್ಲಿ. ಅದಕ್ಕೆ ಬ್ರಹ್ಮದೇವರದ್ದೇ ಆಕಳ ರೂಪ ತಂದು ಹೇಳಿದಂತೆ, ಇದ್ರೊಳಗೆ ಹೊಕ್ಕೊಳ್ರಿ, ಈ ಆಕಳ ಏನ್ ಮೇಯ್ತದ ಅದೆಲ್ಲ ನಿಮ್ದ ಅಂತ ಹೇಳ್ಬಿಟ್ಟಂತ. ಎಲ್ಲಾರು ಹೊಕ್ಕೊಂಡ್ರಿ. ಎಷ್ಟು ತಿನ್ಬೇಕ್ರಿ? ಇದು ಸಾಲೇ ಇಲ್ರಿ ಅವ್ರಿಗೆ. ಈ ಮಜಾ ಬರ್ಲಿಲ್ರಿ. ಮಜಾ ನಯ್ಯಾಯ ಅಂತ ಹೊಳ್ಳಿ ಬಂದ್ರ ಅವ್ರು. ನಮಗಿದ ಆಕಳ ಸಾಲ್ ಬಂತು, ಬ್ಯಾರೆದ್ ಕೊಡು ಅಂದ್ರು. ತಾಭ್ಯೋ ಅಶ್ವಮಾನಯತ್. ಮತ್ತೊಂದು ಕುದುರೆ ತಂದು ಕೊಟ್ಟ. ತಾ ಅಬ್ರುವನ್ ಅವೈನೋಲಮಿತಿ. ಈ ಕುದುರೆ ನಮ್ಗೆ ಉಪಯೋಗ ಬೀಳಲಿಲ್ಲ ಅಂದ್ರು. ತಾಭ್ಯ ಪುರುಷಮಾನಯತ್. ಆಗ ಪುರುಷ ರೂಪದ ಬ್ರಹ್ಮದೇವರನ್ನ ಕರ್ಕೊಂಡ್ ಬಂದ ಹೆಸರು ತಾ ಅಬ್ರುವನ್ ಸುಕೃತಂ ಬತೈತಿ. ಶಬಾಷ್, ಎಂತ ಚಲೋ ಮಾಡಿದೆವು ಮಹಾರಾಜ್, ಇದು ಚಲೋ ಅದ. ಯಾಕಂದ್ರೆ ಮನುಷ್ಯ ದೇಹದಲ್ಲಿನೇ ದೇವತೆಗಳು ತೃಪ್ತಿಯಿಂದ ಅನ್ನ ಸ್ವೀಕಾರ ಮಾಡಿದ್ರು. ಎಂಥ ದೇಹ ಕೊಟ್ಟಾನ ದೇವರು ನಮಗ, ಎಂಥ ದೇಹ ಕೊಟ್ಟಾನ. ಪುರುಷಾಕಾರದ ಬ್ರಹ್ಮದೇವರ ದೇಹ ನಮಗೂ ಹಂಗ ಅದ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಬೇಡ್ರಿ ಹುಚ್ಚಪ್ಪಗಳಿರ ಅಂತ ಹೇಳಿದ್ ಇದಕ್ಕೆ. ಎಲ್ಲಿ ದೇವತೆಗಳು ತೃಪ್ತಿ ಪಡ್ತಾರೋ ಅಂತಹ ದೇಹ ಅಂದ್ರೆ ಏನ್ ಸಂತೋಷ ರೀ. ಎಲ್ಲಾದ್ರು ಪುರಂದಾಸರು ಅವ್ರಿಗಿಂತ ಮೊದ್ಲು ಇವ್ರು ಹೇಳ್ಬಿಟ್ರು, ಇಲ್ಲ ಇವ್ರು ಹೇಳ್ತಿದ್ರು ಅಷ್ಟೇ. ಪುರುಷೋಭಾವ ಸುಕೃತಂ. ಅದರಿಂದ ಪುರುಷ ಅಂದ್ರೆ ಸಂಪೂರ್ಣವಾದ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ. ಅಂದ್ರೆ ಪೂರ್ಣತಃ ಎಲ್ಲ ಕೈಗಳವ, ಕಾಲುಗಳವ, ತಿಂದ್ರ ಆನಂದ ಆಗ್ತದ, ಫೀಲ್ ಮಾಡ್ತಾನ. ಅವು ಪಾಪ ಪಕ್ಷಿ ಪ್ರಾಣಿಗಳು ಏನ್ ತಿಂದ್ರು ಫೀಲ್ ಆಗಂಗಿಲ್ರಿ ಅವಕ್ಕೆ. ನಮಗ್ ಸುಮ್ನೆ ಹೊಟ್ಟೆ ತುಂಬ್ತದ, ಹಾಲು ಕೊಡ್ತಾವ, ಅಷ್ಟು ಕೆಲಸ ಬೇರೆ ಏನಿಲ್ಲ ಅದಕ್ಕೆ. ಅರ್ಥ ಆಯ್ತಾ? ಇಷ್ಟ ಆತ್ ನೋಡ್ರಿ ವ್ಯವಸ್ಥೆ. ಓಕೆ, ಮೊದಲನೇ ಪ್ರಕರಣದಲ್ಲಿ ಬ್ರಹ್ಮದೇವರ ಪುರುಷ ದೇಹವನ್ನು ನಿರ್ಮಾಣ ಮಾಡಿ, ಅಂಗಾಂಗಗಳನ್ನು ನಿರ್ಮಾಣ ಮಾಡಿ, ಅದ್ರೊಳಗೆ ಎಲ್ಲಾ ದೇವತೆಗಳನ್ನು ನುಗ್ಗಿಸಿ ಹೊರಗೊಂದೊಳಗನ್ನು ಮಾಡಿಬಿಟ್ಟ. ಅದ ಆದ ಮೇಲೆ ಈಗೇನ್ ಮತ್ತೊಂದು ಏನ್ ಮಾಡಿದ ಅಂದ್ರೆ, ಅವರಲ್ಲಿದ್ರು ಇದೆಲ್ಲವೂ ಕೂಡ ಅವ್ರಿಗೆ ಹಸಿವಿನ ನೀರಡಿಕೆ ಬರ್ಲಿ ಅನ್ನೋ ಉದ್ದೇಶದಿಂದ. ಆಮೇಲೆ ಆ ಹೊರಗಿದ್ದ ಅಧಿದೈವದ ರೂಪ ಇತ್ತಲ್ಲ ದೇವತೆಗಳದ್ದು, ಅವರೆಲ್ಲ ದೇವರನ್ನ ಸ್ತೋತ್ರ ಮಾಡಿ ಒಳಗಡೆಗೆ ಪ್ರವೇಶ ಮಾಡಿದ್ರು ಜಲದಲ್ಲಿ. ಆ ಕೂಡಲೇ ಪರಮಾತ್ಮ ಪ್ರಾಣದೇವರನ್ನ ಅಶನಾಪಿಪಾಸ ಒಳಗೆ ಕಳಿಸಿದ. ಅಶನಾಪಿಪಾಸ ಒಳಗೆ ನುಗ್ಗಿದ ಕೂಡ ಹಸಿವಿನ ನಡಿಕೆ ಶುರುವಾತು. ದೇವರೇ ಹಸಿವೆ ಆಗಿದೆ ಏನ್ರ ಕೊಡು ಅಂದ್ರು. ಹಂಗಾರ ಆಕಳ ತಗೊಳ್ರಿ ಅಂದ. ಆಕಳ ಪ್ರವೇಶ ಮಾಡ್ರಿ, ತಿನ್ರಿ. ಕುದುರೆ ಕೊಡ್ರಿ, ಇಲ್ಲ. ಪುರುಷ ದೇಹವನ್ನು ಕೊಟ್ಟ. ಏನ್ ಮೊದಲು ಇತ್ತಲ್ಲ ಬ್ರಹ್ಮದೇವ್ರದ್ದು ಅದನ್ನ ಕೊಟ್ಟ. ಇದ್ರೊಳಗೆ ಸೇರ್ರಿ ಅಂದ. ಮತ್ತ ಅದ್ರೊಳಗೆ ಒಂದು ರೂಪದಿಂದ ಸೇರ್ಕೊಂಡ್ ಕೂಡ್ಲೆ ಇವಾಗ ಏನಾಯ್ತು ಅಂದ್ರೆ ತೃಪ್ತಿಯಿಂದ ಆತು. ಹಸಿವಿನ ನಡಿಕೆಗಳೆಲ್ಲ ತೃಪ್ತಿಯಾದವು ಅಂತಿದ ಅರ್ಥ. ಸರಿ, ಇದಕ್ಕೆ ತಾತ್ಪರ್ಯ ತಗೊಳ್ರಿ. ಭಾಷ್ಯದಲ್ಲಿ ಅಂತಾರೆ ಆಚಾರ್ಯ ನೋಡಿ. ಅಭಿಮಾನಿ ದೇವತೆಗಳು 24 ತತ್ವಗಳು ಹೌದು, ಎಲ್ಲ ಒಂದೇ. ರೂಪಗಳು ಬದಲಾಕೋತ ಹೋಗ್ತಾವ, ಒಂದೊಂದು ರೂಪಗಳು ಎಕ್ಸ್ಟ್ರಾ ಹಾಕೋತ ಹೋಗ್ತಾವ ಅಷ್ಟೇ. ಅದು ಆಧಾರ್ ಕಾರ್ಡ್ ಒಂದಿರ್ತದೆ, ಬ್ಯಾಂಕಿಗೆ ಒಂದು ಕಾಪಿ, ಪೋಸ್ಟಿಗೆ ಒಂದು ಕಾಪಿ ಕೊಡ್ಬೇಕಲ್ಲ, ಹಂಗಿಲ್ಲ. ಏವಂ ರೂಪದ್ವಯೇನಾಪಿ ಸ್ತುವಂತೋ ವಿಷ್ಣುಮವ್ಯಯಂ. ಹಿಂಗ 2 ರೂಪದಿಂದ, ಅಧ್ಯಾತ್ಮದ ರೂಪ, ಅಧಿದೈವದ ರೂಪದಿಂದ ಸ್ತುವಂತಹ ವಿಷ್ಣು ಅವ್ಯಯಂ. ಯಾರವ ಅವ್ಯಯ? ಯಾರವ?
ಅವೇ ಪರಮಾತ್ಮ ಅವೇನಾಗಿರುವಂತಹ ವಿಷ್ಣುವನ್ನು ಪರಮಾತ್ಮನನ್ನು ವಿಷ್ಣು ಸಹಸ್ರನಾಮ. ಸ್ತೋತ್ರ ಮಾಡ್ತಾ ಅವ್ರು ಹೆಂಗಿದ್ರು ದಿವ್ಯಾಂಬರ ಕುಂಡಲಿನಃ ಪ್ರಾವಿಶನ್ ಉದಕಾರ್ಣವಂ. ನೋಡ್ರಿ, ಅವತಾರ ಮಾಡುವಾಗಲೇನೆ ಅವರ ಮೈ ಮೇಲೆ ದಿವ್ಯವಾದ ಆಭರಣಗಳು, ದಿವ್ಯವಾದ ವಸ್ತ್ರಗಳು ಇದ್ದವು ದೇವತೆಗಳ ಮೈ ಮೇಲೆ. ಬಾಪ್ರೆ ಬಾಪ್. ಆಶ್ಚರ್ಯ. ದಿವ್ಯಾಂಬರಾಹ ಕುಂಡಲಿನಃ ಪ್ರಾವಿಶನ್ ಉದಕಾರ್ಣವಂ. ನಂಗೆ ಇದನ್ನ ನೋಡಿದ್ರೆ ಏನ್ ಆಶ್ಚರ್ಯ ಅನ್ಸಂಗೆ ಇಲ್ರಿ ನನಗೆ. ನಿಮ್ಗೆ ಯಾಕೆ ಅನ್ಸಂಗಿಲ್ರಿ? ಹೋಲ್ ಬಿಡ್ರಿ ಆಶ್ಚರ್ಯ. ಮುಂದ ತದಾ ಅಶನಾ ಪಿಪಾ ಸಾಖ್ಯಂ ದ್ವಿರೂಪಂ ಮಾರುತಂ ಪುನಃ. ಆ ಸಂದರ್ಭದಲ್ಲಿ ಮತ್ತು ವಾಯುದೇವ್ರನ್ನ 2 ರೂಪ. ಈಗಾಗಲೇ ನಾಭಿಯಿಂದ ಅಪಾನ ನಾಮಕರಾಗಿ ಹುಟ್ಟಿ ಮೃತ್ಯು ನಾಮಕರಾಗಿ ಹುಟ್ಬಿಟ್ಟಾರ. ಮತ್ತೆರಡು ರೂಪಗಳವರದ್ದು. ತಸ್ಮಿನ್ ದೇವ ಸಮೂಹೇತು ವಿಷ್ಣು ಪ್ರಾವೇಶ ಯತ್ ಪ್ರಭು. ಆ ದೇವತೆಗಳ ಸಮೂಹದಲ್ಲಿ ಭಗವಂತ ಅವರನ್ನ ನುಗ್ಗಿಸಿದ, ಒಳಗೋಗ್ ಅಂದ್ಬಿಟ್ಟ. ತೇ ಅಬ್ರುವನ್ ದೇಹಿನೋ ವಾಸಂ. ಅವ್ರು ಬಂದ ಕೂಡ ಶುರು ಮಾಡಿದ್ರು, ನಹ ವಾಸಂ, ನಮಗೊಂದು ವಾಸಸ್ಥಾನ ಕೊಡಪ್ಪ. ಯತ್ರ ಚ ಅನ್ನ ಮದಾಮಹಿ, ಎಲ್ಲಿ ನಿಂತ್ಕೊಂಡು ನಾವು ಊಟ ಮಾಡ್ತೀವಿ ಅಂದ ಕೂಡ್ಲೆ ಗೋರೂಪಂ ಏಭ್ಯೋ ಬ್ರಹ್ಮಾಣಂ ದದೌ ನಾರಾಯಣ ಪ್ರಭು. ಬ್ರಹ್ಮಾಣಂ ಗೋರೂಪಂ ಬ್ರಹ್ಮಾಣಂ, ಗೋವಿನ ರೂಪದಲ್ಲಿರುವಂತಹ ಬ್ರಹ್ಮದೇವರನ್ನು ತಂದು ಕೊಟ್ಟ. ತತ್ರ ಪ್ರವಿಶ್ಯತೆ ದೇವ, ಒಳಗೆ ಪ್ರವೇಶ ಮಾಡಿದ್ರು ಗೋವಿನಲ್ಲಿ. ನಾಲಮಿತ್ಯ ಬ್ರುವನ್ ಪುನಃ. ಇದು ಸರಿ ಹೋಗ್ಲಿ ಸ್ವಾಮಿ. ವೆಂಕಟೇಶ್ ಮಾತೆ ಬರ್ತಲ್ಲ, ಆಕಳಾಗೆ ಬರ್ತದೆ. ಆಕಳ ಬಂದ್ರಲ್ಲ ಮತ್ತ ಅವ್ರು ಬ್ರಹ್ಮದೇವ್ರು, ರುದ್ರದೇವ್ರ ಕರ ಆಗಿ ಬಂದ್ರಲ್ಲ ಮತ್ತೆ. ಅದೇ ಹಗ್ಗ, ಲಕ್ಷ್ಮೀದೇವಿ ಹಗ್ಗಲ್ಲ, ಅಕ್ಕಿ ಕುದುರೆ ಮೇಲೆ. ಇದು ಮಾರೋಕ್ಕೆ ಬಂದಲ್ಲ ಅಕ್ಕಿ ಲಕ್ಷ್ಮೀದೇವಿ ಫಸ್ಟ್. ಆಮೇಲೆ ತತ್ರ ಪ್ರವಿಶ್ಯ ಅಶ್ವರೂಪಂ ಬಿರಿಂಚಂಚ, ಕುದುರೆ ರೂಪದ ಬ್ರಹ್ಮದೇವರನ್ನು. ಈ ಐತ್ರೇಯ ಉಪನಿಷತ್ ನೆನಪಿಟ್ಕೊಳ್ರಿ, ಕುದುರೆ ರೂಪದ ಬ್ರಹ್ಮದೇವರು ಅಂತ. ಯಾಕ ಅಂದ್ರೆ ಬೃಹದಾರಣ್ಯಕದ ಪ್ರಾರಂಭದಲ್ಲಿ ಈ ಕುದುರೆ ರೂಪದ ಕಥೆ ಶುರುವಾಗ್ತದಲ್ಲಿ. ಇಲ್ಲಿ ಬಂದು ಬೃಹದಾರಣ್ಯಕ್ಕೆ ಕನೆಕ್ಟ್ ಆಗ್ತದ ಅದು ಮುಂದೆ. ಅಲ್ಲಿ ಏನದ ಅಂದ್ರೆ ಅಶ್ವಮೇಧ ಬ್ರಾಹ್ಮಣ ಅಂತ ಮೊದಲನೇ ಬ್ರಾಹ್ಮಣ. ಆ ಬ್ರಾಹ್ಮಣದಲ್ಲಿ ಕುದುರೆ ಕಥೆ ಬರ್ತದೆ. ಆ ಕುದುರೆ ಯಾರು ಅಂದ್ರೆ ಈ ಬ್ರಹ್ಮದೇವ್ರ ಕುದುರೆ. ಅಶ್ವಮೇಧ ಯಾಗಕ್ಕಿದ್ದ ಕುದುರೆಗಳೆಲ್ಲ ಇವೆ ಅಂತ ಹೇಳ್ಯಾರ. ಓಕೆ, ರೈಟ್. ಇಂಟರ್ಲಿಂಕ್ ಇಂಟರ್ಲಾಕ್ ಅವ ಒಳಗೆ. ಅಶ್ವರೂಪಂ ವಿರಿಂಚಂಚ ಪುನರೇವಾ ವದತ್ ಪ್ರಭು ತದ್ರೂಪೇಪಿ ಪ್ರವಿಶ್ಯೈವ. ಅದ್ರೊಳಗೂ ಪ್ರವೇಶ ಮಾಡಿದ್ರು. ನಾಲಮಿತ್ಯ ಬ್ರುವನ್ ಪುನಃ. ಸರಿ ಹೋಗ್ಲಿಲ್ಲ ನಮಗಿದು ಅಂದ್ರು. ಪೂರ್ವ ಸೃಷ್ಟಂ ಪುಮಾಕಾರಂ, ಈ ಹಿಂದಾಗಲೇ ಸೃಷ್ಟಿಯಾದ ಪುಮಾಕಾರಂ ಪುರುಷಾಕಾರದ ಬ್ರಹ್ಮನ ಪುರುಷಾಕಾರವನ್ನು ಅದಾತ್ ಪುನರ್ಹರಿಹಿ ಕೊಟ್ಟ ಪರಮಾತ್ಮ. ತದ್ದೃಷ್ಟೈವ ಅಲಮಿತ್ಯೂಚುಹು. ಅದನ್ನ ನೋಡಿದ ಕೂಡ್ಲೇನೆ ಸಾಕ್ಬಿಡ್ರಪ್ಪ, ಇದು ಚಂದದ. ಒಳಗ್ ಹೋಗೇ ಇಲ್ರಿ, ನೋಡಿದ ಕೂಡಲೇ ಸಾಕ್ಬಿಡ್ರಪ್ಪ ಅಂದ್ಬಿಟ್ರು. ಕೆಲವರಿಗೆ ಆ ಹಾಕಿದ ಬಾಳೆ ಎಲೆ ನೋಡಿದ ಕೂಡಲೇ ಸಾಕ್ಬಿಡ್ರ, ತೃಪ್ತಿ ಆತ. ಎಲಿ ಎಷ್ಟು ಚಂದ ಹಾಕ್ಯಾರ ಮುಗಿದೋದ್. ಅಲ್ಲೋ ಬಡಿಸ್ಲಿ ಏನ್ ಬಡಿಸ್ತಾರೆ ಯಾರಿಗ್ ಗೊತ್ತ. ಎಲಿನ ಅಷ್ಟ್ ಚಂದ ಆನಂದ ಆಗ್ಬಿಡುತ್ತೆ ನಮಗ ಕೆಲವಂತಿರ್ತಾರೆ. ಹಂಗ ಕೆಲವು ಊಟಕ್ಕೆ ಹೋದಾಗ ಅವ್ರ ಪ್ರೀತಿ, ಅವ್ರ ಕರೆದದ್ದು, ಅವ್ರ ಆತಿಥ್ಯ ನೋಡಿದ ಕೂಡಲೇ ಏನ್ ಊಟ ಇದ್ರಿ ಪ್ರೀತಿ ಮಾಡಿದಾರ ಸಾಕು ಅಂತ ಅನ್ಸ್ಬಿಡ್ತದ. ಹಂಗಂತ ಹೇಳಿ ಉಪಾಸನೆ ಬರುದಿಲ್ಲ ಇವರು. ಕಿಗ್ಗಳ ನಾಮ ಸಂವತ್ಸರದಲ್ಲಿ ಯಗ್ಗಳಾಯಣದಲ್ಲಿ ಪುಷ್ಕಳ ಭೋಜನ ಮಾಡಿ ಬಂದಿರ್ತಾರೆ. ಯಾರೋ ಹೇಳಿದ್ರಂತ, ಯಾವ ಸಂವತ್ಸರ ಅಂತ. ಕಿಗ್ಗಳ ನಾಮ ಸಂವತ್ಸರದಲ್ಲಿ ಯಗ್ಗಳಾಯಣದಲ್ಲಿ ಪುಷ್ಕಳ ಭೋಜನ ಮಾಡಿ ಬಂದ್ರು ಅಂತ ಹೇಳ್ತಿರ್ತಾರೆ. ಹಂಗ ಆಯ್ತಾ? ಓಕೆ, ರೈಟ್. ತಾ ಅಬ್ರವೀತ್ ಯಥಾ ಆಯತನಂ ಪ್ರವಿಶೇತಿ. ಭಗವಂತ ಹೇಳಿದ, ನೋಡ್ರ ಈ ಬ್ರಹ್ಮದೇವ್ರು ಕೊಟ್ಟಿದ್ದ ದೇಹ ಕೊಟ್ಟಿನಲ್ಲ, ನೀವ್ ಯಾವ ಇಂದ್ರಿಯದೊಳಗಿದ್ರು ನೋಡ್ರಿ ಅಲ್ಲೆಲ್ಲ ಮತ್ ಪ್ರವೇಶ ಮಾಡ್ರಿ ಹೊಳ್ಳೆಲ್ಲಾರು ಅಂತ ಹೇಳಿ. ಯಥಾ ಅಗ್ನಿರ್ವಾಗ್ ಭೂತ್ವಾ ಮುಖಂ ಪ್ರಾವಿಶತ್. ಅಗ್ನಿ ಏನ್ ಮಾಡಿದ, ಮತ್ ಮುಖದಲ್ಲಿ ಪ್ರವೇಶ ಮಾಡಿದ. ಒಂದ್ ರೂಪ ಅಂತ ಅರ್ಥದಕ್. ಮತ್ತೆ ಅಲ್ಲಿದ್ದ ರೂಪವೇ ಹೊರಗೆ ಬಂದಿರಬೇಕು, ಮತ್ ಒಳಗ್ ಹೋಗ್ಯದ ಅಂತ ಹಿಂಗ್ ತಿಳ್ಕೊಳ್ಳೋದು ಅಷ್ಟೇ ಕೆಲಸ ನಾವು. ವಾಯು ಪ್ರಾಣೋ ಭೂತ್ವಾ ನಾಸಿಕೆ ಪ್ರಾವಿಶತ್. ವಾಯು ನಾಸಿಕದಲ್ಲಿ ಸೇರ್ಕೊಂಡ. ಆದಿತ್ಯಶ್ಚಕ್ಷುರ್ ಭೂತ್ವಾ ಕ್ಷಿಣಿ ಪ್ರಾವಿಶತ್. ಆದಿತ್ಯ ಏನಾದ, ಚಕ್ಷುವ ಕಣ್ಣಲ್ಲಿ ಹೋದ. ದಿಶ ಶ್ರೋತ್ರಂ ಭೂತ್ವಾ ಕರ್ಣೋ ಪ್ರಾವಿಶನ್. ದಿಗಭಿಮಾನಿ ದೇವತೆಗಳು ಕಿವಿಗಳಲ್ಲಿ ಸೇರ್ಕೊಂಡ್ರು. ಔಷಧಿ ವನಸ್ಪತಯೋ ಲೋಮಾನಿ ಭೂತ್ವಾ ತ್ವಚಂ ಪ್ರಾವಿಶನ್. ಔಷಧಿ ವನಸ್ಪತಿಗಳೆಲ್ಲರೂ ತ್ವಗೀಂದ್ರಿಯಕ್ಕೆ ಅಭಿಮಾನಿಗಳಾಗಿದ್ದು ಲೋಮಗಳಲ್ಲಿ ಪ್ರವೇಶ ಮಾಡಿದ್ರು. ಚಂದ್ರಮಾ ಮನೋಭೂತ್ವ ಹೃದಯಂ ಪ್ರಾವಿಶತ್. ಮೃತ್ಯುರಪಾನೋ ಭೂತ್ವಾ ನಾಭಿಂ ಪ್ರಾವಿಶತ್. ಅಪೋರೇತೋ ಭೂತ್ವಾ ಶಿಷ್ಣಂ ಪ್ರಾವಿಶತ್. ಓಕೆನಾ? ವಿಷಯ ತಿಳಿತಲ್ಲ? ಹಿಂದೆ ಓದಿದ್ದದ, ಯಾವ್ದು ಗದ್ಲಿಲ್ಲ. ಗದ್ಲ ಮಾಡ್ಕೊಳ್ರಿ ಒಂದ್ ಸ್ವಲ್ಪ ಏನ್ರ, ಅಂದ್ರೆ ತಿಳಿಯಂಗಿಲ್ಲ ಅಂತ ಅರ್ಥ ಅದಕ್ಕ. ಮುಂದೆ ನೋಡ್ರಿ ಭಾಷ್ಯ. ವಿಶತ ಇತಿ ಚ ಅಬ್ರವೀತ್. ವಿಶತ ಪ್ರವೇಶ ಮಾಡಿರಿ. ವಿಶತ ಇತಿ ಚ ಅಬ್ರವೀತ್. ನೀವೆಲ್ಲರೂ ಆ ಬ್ರಹ್ಮದೇವ ಶರೀರದಲ್ಲಿ ಪ್ರವೇಶ ಮಾಡ್ರಿ. ವಿವಿಶುಶ್ಚ ಯಥೋತ್ಪನ್ನ ಸರ್ವೇ ದೇವಾಶ್ಚತುರ್ಮುಖಂ. ಅವ್ರು ಹೆಂಗ್ ಹುಟ್ಟಿದ್ರು ಹಂಗ ಎಲ್ಲರೂ ಒಳಗ್ ಪ್ರವೇಶ ಮಾಡಿಬಿಟ್ರು. ಮುಗಿದೋದ್ ಕೆಲಸ. ಸರಳದ ವಿಷಯ. ಇನ್ನ
ತಂ ಅಶನಾಪಿಪಾಸೆ ಅಬ್ರೂತಾಂ ಆವಾಭ್ಯಾಂ ಅಭಿಪ್ರಜಾನೀಹಿ 221ನೇ ಪುಟ. ಅಲ್ಲೇನಂದ್ರು ಸ್ವಾಮಿ, ಏನಂದ್ರು ಸ್ವಾಮಿ, ನಮಗ ಆದೇಶ ಮಾಡ್ರಿ, ನಾವೇನ್ ಮಾಡ್ಬೇಕು? ನನ್ ಕೆಲಸ ಅಂತೂ ಮುಗೀತಿ, ಈಗ ಅವ್ರಿಗೆ ಹಸಿವೆ ಅಡಿಕೆ ಹುಡ್ಸ್ಬಿಟ್ಟೆ, ನನ್ ಕೆಲಸ ಮುಗಿದು ಹೋತಲ್ಲ, ಅದಕ್ಕೆ ನಮಗೇನ್ರ ಆದೇಶ ಮಾಡ್ರಿ ಅಂತ ಕೇಳಿದ್ರು. ಹಸುವಿನ ಅಡಿಕೆಗಳು ಒಂದ್ಸರ್ತಿ ಎಲ್ಲ ದಿವಸ ಆಗ್ಬೇಕು, ನಿತ್ಯದಲ್ಲಿ ಆಗ್ಬೇಕಾದ್ರೆ ವಾಯುದೇವರು ಒಮ್ಮೆ ಪ್ರವೇಶ ಮಾಡಿ ಬಂದ್ರೆ ಸಾಲಂಗಿಲ್ಲ, ಅಲ್ಲೇ ಪ್ರತಿಷ್ಠಾಪನ ಆಗ್ಬೇಕು. ಅದಕ್ಕೆ ವಾಯುದೇವರು ವಿತ್ ಪರ್ಮಿಷನ್ ಭಗವಂತನ ಆದೇಶ ತಗೊಂಡು ಕೂತ್ಕೊಂಡ್ರಂತ. ತಮ್ ಆ ಪರಮಾತ್ಮನನ್ನು ಉಪನಿಷತ್ ನೋಡ್ಕೊಳ್ರಿ, ಅಶನಾಪಿಪಾಸೆ ಅಬ್ರೂತಾಂ, ಅಶನಾಪಿಪಾಸಗಳ 2 ರೂಪಗಳೇನವ, ಅಬ್ರೂತಾಂ ಕೇಳ್ಕೊಂಡ್ರು, ಆವಾಭ್ಯಾಂ ಅಭಿಪ್ರಜಾನೀಹಿ, ನಮಗ ಆಜ್ಞಾ ಮಾಡಪ್ಪ ದೇವರ, ನಾವೇನ್ ಮಾಡ್ಬೇಕು ಅಂತ ತಿಳ್ಕೊಂಡು. ಅಂದ್ರೆ ತೇ ಅಬ್ರವೀತ್ ದೇವತಾ ಸ್ವೇವಾಂ ದೇವತಾ ಸ್ವಾಭಜ್ಯತಾಂ ಏತಾಸು ಭಾಗಿನ್ಯೋ ಕರೋಮೀತಿ. ಆಗ ಪರಮಾತ್ಮ ಹೇಳಿದ್ನಂತ, ಏನ್ ಹೇಳಿದ ಪರಮಾತ್ಮ ಅಂದ್ರ, ನೀವು ನಿತ್ಯದಲ್ಲೂ ಕೂಡ ಎಲ್ಲಿರಬೇಕು? ದೇವತಾಸ್ವೇವ ವಾಂ ದೇವತಾಸು ಆಭಜಾಮಿ, ನೀವು ದೇವತೆಗಳಲ್ಲೇ ಇರ್ರಿ, ನಿಮಗೆ ದೇವತೆಗಳಲ್ಲಿ ಇದ್ದಂತೇನೆ ನಿಮಗೆ ಎಲ್ಲ ನಿಮಗೆ ಆಹಾರ ಆಗುವ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ. ಯಾರಿಗೆ? ಅಶನಾಪಿಪಾಸ ವಾಯುದೇವರು ಬೇಕಲ್ಲ ಮತ್ತ. ಆ ಅಶನಾಪಿಪಾಸ ಎಂಬ ವಾಯುದೇವರ ರೂಪಗಳು ಭಗವಂತನ ಆಜ್ಞೆಯನ್ನ ಪಡೆದು ದೇವತೆಗಳಲ್ಲೇ ಉಳಿದ್ರು, ಅಲ್ಲೇ ಇರ್ರಿ, ಅವ್ರಿಗೂ ಊಟದ ವ್ಯವಸ್ಥೆ, ನಿಮಗೂ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟ ಪರಮಾತ್ಮ. ಸರಿ ಆಯ್ತಾ? ವಿಷಯ ತಿಳಿತಿಲ್ಲೋ? ಓಕೆ, ರೈಟ್. ಮುಂದ ಭಾಗಿನ್ಯೋ ಕರೋಮಿ, ಹೆಂಗ್ ಭಾಗಿನಿ ಮಾಡ್ತೀರಿ? ಅಲ್ರಿ, ಯಾರ ದೇವತೆಗಳಿಗೆ ಊಟಕ್ಕೆ ಕೊಡ್ತಾರ, ವಾಯುದೇವರಿಗೆ ಏನ್ ಸಂಬಂಧ ಅಂದ್ರ, ಮುಂದೆ ನೋಡ್ರಿ ಮಾತು ಏನ್ ಚಂದ ನೋಡ್ರಿ. ತಸ್ಮಾದ್ಯಸ್ಮೈ ಕಸ್ಮೈ ದೇವತಾಯರ್ ಹವಿರ್ಗೃಹ್ಯತೆ ಭಾಗಿನ್ಯಾವೇವ ಅಸ್ಯಾಮಶನಾಪಿಪಾಸೈ ಭವತಃ. ನೀವು ಯಾವುದೇ ದೇವತೆಗಳಿಗೆ ಆಹುತಿಯನ್ನ ಕೊಟ್ಟರೆ ಅದು ಮೊದಲು ಮುಟ್ಟೋದು ವಾಯುದೇವರಿಗೇನೆ, ಅಶನಾಪಿಪಾಸ ಎಂಬ ಹೆಸರನ್ನ ವಾಯುದೇವರಿಗೇನೆ. ಒಳಗ್ ಕೂತ್ಬಿಟ್ರ. ಇಂದ್ರ ಯಸ್ವಾಹ ಅಂತ ತುಪ್ಪ ಹಾಕಿದ್ರಿ, ಇಂದ್ರ ದೇವರಿಗೆ ಹೋಗ್ತದ, ಹೊಟ್ಟಿಯೊಳಗೆ ಹೋಗ್ತದ, ಒಳಗ್ ಹೋದ್ಕೊಳ್ಳಿ ಫಸ್ಟ್ ಹೋಗೋದು ಅಶನಾಪಿಪಾಸ ವಾಯುದೇವರಿಗೆ, ಆಮೇಲೆ ನೆಕ್ಸ್ಟ್ ಇಂದ್ರ ದೇವರಿಗೆ ಹೋಗ್ತದೆ. ಹಿಂಗಾಗಿ ನೀವು ಯಾವ ದೇವತೆಗಳಿಗೆ ಕೊಟ್ರು ವಾಯುದೇವರಿಗೆ ಕೊಟ್ಟಂತೆ. ಸರಿ ಆಯ್ತಾ? ಇಷ್ಟು ವ್ಯವಸ್ಥೆ ಮಾಡಿದ. ಈಗ ಇದ್ರ ಭಾಷ್ಯ ನೋಡ್ರಿ, ಸ್ಪಷ್ಟ ಆಗ್ತದ. ಅಶನಾಪಿಪಾಸ ಮಾನೀತು, ಅಶನಾಪಿಪಾಸಗಳಿಗೆ ಅಭಿಮಾನಿಯಾದ ದ್ವಿರೂಪೋ ಮಾರುತೋ ವದತ್, 2 ರೂಪದ ವಾಯುದೇವರು ಹೇಳಿದರು. ಏನಂತ? ಕುರು ಆಜ್ಞಾಂ ಆವಯೋಶ್ಚ, ನೀವು ನಮಗೆ ಆಜ್ಞಾ ಮಾಡ್ರಿ. ಯಥಾ ತ್ವತ್ಶಾಸನ ಅನುಗೌ, ಹೆಂಗ ನಿಮ್ಮ ಶಾಸನ ನಿಮ್ಮ ಆಜ್ಞಾನುಸಾರವಾಗಿ ನಾವು ಬದುಕಬೇಕು ಹಂಗ ಹೇಳ್ರಿ. ನಿತ್ಯಂ ಭವಾವ, ಭಗವಂತನ ಆಜ್ಞಾ ನಮಗೆ ಶಿರೋಧಾರಿ, ನೀವ್ ಹೆಂಗ್ ಹೇಳ್ತೀರಿ ಹಂಗಿರ್ತೀವಿ. ಹರಿಹಿ ಸರ್ವತ್ರ ಪ್ರವಿಶ್ಯೇತ್ಯಮಂ, ಎಲ್ಲರೂ ಪ್ರವೇಶ ಮಾಡ್ಬಿಡಂತ ಹೇಳ್ಬಿಟ್ಟ ದೇವರು. ಎಲ್ಲಾ ದೇವತೆಗಳು, ಮನುಷ್ಯರು, ನಮ್ಮಂಥವ್ರು, ಎಬುಡ್ರು ತೆಬುಡ್ರು ಗಬುಡ್ರು ಅಷ್ಟ್ರೊಳಗೂ ಪ್ರವೇಶ ಮಾಡ್ಬಿಡಂತ ಹೇಳ್ಬಿಟ್ಟು. ಆಶ್ಚರ್ಯ ಅನಿಸ್ತದೆ ನಿಮಗೆ ಒಂದು ಮಾತು. ಮೆಂಟಲಿ ಅವರು ಹ್ಯಾಂಡಿಕ್ಯಾಪ್ಟ್ ಇರ್ತಾರ ಅಂತ ಇಟ್ಕೊಳ್ರಿ, ಆದ್ರೆ ಹಸಿವಿನ ಅಡಿಕೆಗಳು ಹೋಗಿರೋದಿಲ್ಲ, ನೆನಪಿಟ್ಕೊಳ್ರಿ. ಇದೇನ್ ಕೆಲಸ ಮಾಡಲ್ಲ, ಆದ್ರೆ ಇದು ಮಾತ್ರ ಕೆಲಸ ಮಾಡುತ್ತದೆ. ಭಾರಿ ಆಶ್ಚರ್ಯ ಅಲ್ಲ? ಅಲ್ಲ, ವಿಚಿತ್ರ ಅಲ್ಲ? ಕೈ ಕಾಲುಗಳೆಲ್ಲ ಹೋಗಿರ್ತಾವ, ಬುದ್ಧಿ ಚಲೋ ಇರ್ತದ, ಆದ್ರೂ ಹಸಿವಿನ ಅಡಿಕೆ ಆಗ್ತಿರ್ತದ. ಕೋಮಾ ಹೌದ್. ಮತ್ತ ಪೇಠೋಬ ಬಹಳ, ವಿಠೋಬನ್ಕಿಂತ ಪೇಠೋಬ ಬಹಳ ದೊಡ್ಡವಿದ್ದಾನ್ರಿ. ಬಹಳ ಆಶ್ಚರ್ಯ. ಆಹ ತಸ್ಮಾತ್ ದೇವತಾನಾಂ ಸರ್ವಾಸಾಂ ಭಾಗಭುಂಗರುತ್. ಆಹ ಹೇಳಿದ, ತಸ್ಮಾತ್ ಏನಾತು? ಭಗವಂತನು ಹೇಳಿದ, ವಾಯುದೇವರೇ ನೀವು ಅಶನಾಪಿಪಾಸ ಎಂಬ ರೂಪದಿಂದ ಎಲ್ಲರಲ್ಲಿ ನುಗ್ಗಿಬಿಡ್ರಿ. ಆ ಎಲ್ಲ ದೇವತೆಗಳು ಅಥವಾ ಪ್ರಾಣ, ನಾವೆಲ್ಲ ಇದ್ದೀವಲ್ಲ ಮನುಷ್ಯರು, ತಗೊಳ್ಳುವ ಎಲ್ಲಾದು ನಿಮಗೆ ಬರ್ಲಿ. ದೇವತೆಗಳಲ್ಲಿ ಆಹುತಿ ರೂಪದಿಂದ, ನಮಗೆ ಪ್ರಾಣಾಹುತಿ ರೂಪದಿಂದ, ಪ್ರಾಣಾಯ ಸ್ವಾಪಾನಾಯ ಸ್ವಾಯ ಸೋದಾನ ಸಮಾನ ಸುಬ್ರಹ್ಮಣ್ಯ ಸ್ವಾಹ ಅಂತ ಹಾಕ್ತಿರ್ತೀವಲ್ಲ. ಎದಕ್ಕೆ ಹಾಕ್ತಿರಿ? ಹಸಿವಿನ ಅಡಿಕೆ ಉಂಟು ಮಾಡಿದ ಪ್ರಾಣದೇವರ ಸ್ಮರಣೆಗೆ ಹಾಕ್ತಿರ್ತೀರಿ ಅಷ್ಟೇ. ಅಶನಾಪಿಪಾಸ ಸುಮ್ಮ ಹಾಕ್ತಿರ್ತ ಅಷ್ಟ. ಎದಕ್ಕೋ ಹಿಂಗ್ಯಾಕೆ ಹಾಕೊಳಿಕತ್ತಿ ಅಂತ ಕೇಳಿ, ನಮಗೂ ಗೊತ್ತಿಲ್ರಿ ಸಾಹೇಬ್ರ, ನಮ್ಮಪ್ಪ ಹಾಕೋತಿದ್ದನ ಹಾಕೊಂಡೆ ಅಂತ. ಅದಕ್ಕ ಒಳಗಡೆಗೆ ಹಸಿವಿನ ಅಡಿಕೆಗಳನ್ನು ಉಂಟು ಮಾಡುವ 2 ವಾಯುದೇವ ರೂಪಕ್ಕೆ ಪಂಚಪ್ರಾಣಾಹುತಿಗಳನ್ನು ತಗೊಳ್ತೀವಿ. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ. ಅದಕ್ಕೆ ಏಕಾದಶಿ ಮಾಡ್ಸ್ಕೊತಾವ್ರು ನಮ್ ಕಡೆಯಿಂದ. ಅಲ್ಲಿ ಒಳಗೆ ಕೂತು ತಿನ್ಬೇಡ ಅಂತಾರೆ. ಅವ್ರು ಹೇಳ್ಕೊಳ್ಳಿ, ಆರ್ಡರ್ ಕೊಟ್ಕೊಳ್ಳಿ, ಖಲಾಸ್. ಅದಕ್ಕ ಏಕ ಏವ ಪ್ರಾಣ ನಾಮ ನಾಭಿಸ್ತೋಪಿ ಸಯೇವತು, ಒಬ್ಬರೇ ಪ್ರಾಣದೇವರು, ಅವರೇ ನಾಭಿಯಲ್ಲಿದ್ದವರು. ಈ ಶ್ಲೋಕ ಅಶನಾ ಪಿಪಾಸಾ ಪಾನಶ್ಚ ಮೃತ್ಯುಶ್ಚೇತಿ ಚತುರ್ವಿಧಃ ಏಕ ಏವ ಮಹಾನ್ ವಾಯು ಸರ್ವದೇವೇಶು ಸಂಸ್ಥಿತಃ. ಈ ಶ್ಲೋಕವನ್ನ
ಊಟಕ್ಕೆ ಕೂಡೋ ಕಾಲಕ್ಕೆ ಇನ್ನು ಮುಂದೆ ಹೇಳಬೇಕು ನಿತ್ಯದಲ್ಲೂ. ಯಾಕ ಹಸಿವಿನ ನಡಿಕೆಗಳನ್ನು ಉಂಟು ಮಾಡುವ 5 ದೇವರ ಸ್ಮರಣೆ ಮಾಡಬೇಕು. ಅಶನ ಪಿಪಾಸ ಪಾನಶ್ಚ, ಎಲ್ಲಾರು ಹೇಳ್ತೀರಾ ಅಪ್ಪಗಳ ನನ್ನ ಜೊತೆಗೆ? ಅಶನ ಪಿಪಾಸ ಪಾನಶ್ಚ ಮೃತ್ಯುಶ್ಚೇತಿ ಚತುರ್ವಿಧ ಏಕ ಏವ ಮಹಾನ್ ವಾಯು ಮಹಾನ್ ವಾಯು ಸರ್ವದೇವೇಷು ಸಂಸ್ಥಿತಃ ಸರ್ವದೇವೇಷು ಸಂಸ್ಥಿತಃ. ಊಟಕ್ಕೆ ಕೊಡೋ ಕಾಲಕ್ಕೆ ಹೇಳಬೇಕು ಅಂದ್ರೆ ಬಾಯ್ಪಾಟ್ ಮಾಡಬೇಕು ಅಂತ ಅರ್ಥ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಮುಗಿದು ಕೂಡ್ಲೆ ಅಶನ ಪಿಪಾಸ ಪಾನಶ್ಚ ಮೃತ್ಯುಶ್ಚೇತಿ ಚತುರ್ವಿಧಃ ಏಕ ಏವ ಮಹಾನ್ ವಾಯು ಸರ್ವದೇವೇಷು ಸಂಸ್ಥಿತಃ. ಇದನ್ನು ಹೇಳಲೇಬೇಕು. ಅಂದ್ರೆ ವಾಯುದೇವರ ಸ್ಮರಣೆ ಮಾಡಿಕೊಂಡು ಊಟ ಮಾಡಿದಂತೆ ಆಗ್ತದ. ಸರಿ ಆಯ್ತಾ? ಸ ಈಕ್ಷೇತ ಇಮೇನು ಲೋಕಾಶ್ಚ ಲೋಕಪಾಲಾಶ್ಚ ಅಮ್ನಾಮೇಭ್ಯ ಸೃಜಾ ಇತಿ. ಮತ್ತ ದೇವತೆಗಳು ನೋಡಿದಂತ ಪರಮಾತ್ಮ ಸ ಈಕ್ಷೇತ, ಅವನು ಐಕ್ಷತ ನೋಡಿದ ಏನಂತ? ಇಮೇನು ಲೋಕಾಶ್ಚ ಲೋಕಪಾಲಾಶ್ಚ ಅಮ್ನಾಮೇಭ್ಯ ಸೃಜಾ ಪ್ರಜಾ ಇತಿ. ಇವ್ರನ್ನೆಲ್ಲಾ ನಾ ನೋಡಿನೀಗ, ಇವ್ರಿಗೆಲ್ಲಾರಿಗೂ ಮತ್ತೊಂದು ಸೃಷ್ಟಿ ಮಾಡ್ಬೇಕಲ್ಲ ಅನ್ನಂತ ಪರಮಾತ್ಮ. ಮತ್ತೊಂದು ಸೃಷ್ಟಿ ಮಾಡ್ಬೇಕಂತ. ಮತ್ತೆ ಯಾಕ್ರಿ ಅಂತ ಕೇಳಿದ್ರೆ ನೋಡ್ರಿ, ಅಧ್ಯಾತ್ಮದಲ್ಲಿ ಸೇರ್ಕೊಂಡಿದ್ರು, ಅಧಿದೈವದಲ್ಲಿ ಬಂದಿದ್ರು. ಆ ಅಧಿದೈವದಲ್ಲಿದ್ದ ದೇವತೆಗಳಿಗೆ ಶರೀರ ಬೇಕಾಗಿತ್ತೀಗ. ಅವ್ರು ಶರೀರ ಸೃಷ್ಟಿ ಮಾಡಿದ್ದಿಲ್ಲ ದೇವರು ಇನ್ನೂ ಪ್ರತ್ಯೇಕ. ಅದಕ್ಕೆ ಈ ಶರೀರ ಸೃಷ್ಟಿ ಮಾಡ್ತಾ ಇದ್ದಾನ. ಅದನ್ನ ಹೇಳಿಕೊಳ್ತಾರೆ. ಸೊ ಅಪೋ ಅಭ್ಯತಪತ್, ಅವೇನು ಹಿಂದೆ 24 ತತ್ವಗಳನ್ನು ತಂದಿದ್ನಲ್ಲ ಅವುಗಳನ್ನು ಮತ್ ಮಾಡಿದ. ತಾಭಿಹಿ ಅಭಿತಪ್ತಾಭ್ಯೋ ಮೂರ್ತಿರಜಾಯತ್, ಅವುಗಳನ್ನ ತೆಗೆದುಕೊಂಡು ಮಾಡಿದಾಗ ಮೂರ್ತಿ ಹುಟ್ಟುಕೊಂಡಿತು. ಯಾವೈಸಾ ಮೂರ್ತಿರಜಾಯತ ಅನ್ನಂ ವೈ ತತ್, ಅದೇನು ಮೂರ್ತಿ ಹುಟ್ಟುಕೊಂಡಿತು ಮೊದಲನೆಯದ್ದು ಅದು ಶರೀರ. ಯಾರದ್ದು? ಚತುರ್ಮುಖನ ಶರೀರ ಹುಟ್ಕೊಂಡಿತು. ಅನ್ನಂ ವೈ ತತ್, ಅದಕ್ಕೇನ್ ಕರೆದ್ರು? ಅನ್ನ ಅಂತ ಕರೆದ್ರು. ಅದು ಅನ್ನ ಅಂತ ಅಂದ್ಕೊಳ್ಳೆ ಈ ದೇವತೆಗಳಿಗೆ ಆಶಾ ಉಟ್ಕೊಂಡ್ಬಿಡ್ತ್ರಪ್ಪ. ಅಡ್ಡಿ ಹೋಗ್ಲಿ ತಗೋ ನಡ್ರಿ ಶುರು ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಅದನ್ನ ತಿನ್ಲಿಕ್ ಬಂದ್ಬಿಡ್ಬೇಕ. ಎಲ್ಲರ ಬ್ರಹ್ಮದೇವ್ರ ಅಂದ್ರು ನನ್ನ ಆತ್ಮ ಆಗ್ಬಿಟ್ರಪ್ಪ ಎಲ್ಲರ ಅಂತ ತಿಳ್ಕೊಂಡು ಅವ್ರು ಓಡ್ಲಿಕ್ಕೆ ಶುರು ಮಾಡಿದ್ರಂತ ಬ್ರಹ್ಮದೇವ್ರು. ಇದಿಷ್ಟು ಕತೆ. ತೆಳಗ್ ಬರೀ ತಾತ್ಪರ್ಯ ತಗೊಳ್ರಿ. ಪುನರೈಚ್ಛತ್ಕೆ ಶವಃ, ಮತ್ ಇಚ್ಛಾ ಮಾಡಿದ ಪರಮಾತ್ಮ ಅಸೌ ಅನ್ನ ಮೇಭ್ಯ ಪ್ರಜಾ ಸೃಜಾ ಇತಿ. ಇವರಿಗೆ, ಈ ಪ್ರಜೆಗಳಿಗೆ ಅನ್ನ, ಈ ಪ್ರಜೆಗಳಿಗೆ ಸೃಷ್ಟಿ ಮಾಡಬೇಕು ಅಂತ. ಅಭಾಖ್ಯ ದೇವತಾ ಪೂರ್ವಂ ಸೃಷ್ಟ ಬ್ರಹ್ಮಾದಿಕ ಪುನಃ. ಆ ಅಪ ಎಂಬ ಹೆಸರಿಂದ ಕರೆಸಿಕೊಳ್ಳುವ ದೇವತೆಗಳು ಬ್ರಹ್ಮಾದಿಗಳಿಗಾಗಲೇ ಹುಟ್ಟಿಬಿಟ್ಟಿದ್ರು, ಆದರೆ ಮತ್ತೆ ಹುಟ್ಟಿಸಿದ ಅಂತ. ನೋಡ್ರಿ, ಇಲ್ಲಿ ದೇವರು ಅವರಿಗೆ ದೇಹ ಕೊಟ್ಟ ಅಂತ. ಉಳಿದೆಲ್ಲ ಬಿಟ್ಬಿಡ್ರಿ. ಈ ಶ್ಲೋಕ ಮಾತ್ರ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಏನು ಹೆಂಗ್ ಹುಟ್ಟಿಸಿದ ದೇಹವನ್ನ ಅಂತ? ದೇವತೆಗಳಿಗೆ ದೇಹ ಹೆಂಗ್ ಹುಟ್ಟಿಸಿದ? ಹಿಂಗ ಮಣ್ಣಿನ ಮುದ್ದೆ ಮಾಡಿ ಚಪಾತಿ ಲಟ್ಸಂಗ್ ಲಟ್ಸಿ. ಆಚಾರ್ಯ ಅನುಸಂಧಾನ. ತದರ್ಶ ಸುವಿಶಾಲಾಭ್ಯಾಂ ನೇತ್ರಾಭ್ಯಾಂ ಪುಷ್ಕರೇಕ್ಷಣ ತದ್ದರ್ಶನ ತದಿಚ್ಛಾತಾಸಾಂ ದೇಹೋ ಭವತ್ ಪೃಥಕ್ ಪೃಥಕ್. ದೇವರು ಎಲ್ಲಾ ದೇವತೆಗಳನ್ನು ಒಂದ್ಸಲ ಹಿಂಗ್ ನೋಡಿಬಿಟ್ಟಂತ ಅಷ್ಟೇ. ನೋಡಿದ ಕೂಡಲೇ ಅವರಿಗೆಲ್ಲ ದೇಹ ಬಂದು ಹೋಯ್ತಂತ. ಏನ್ರಿ ಊಹಾ ಮಾಡ್ಕೋತೀರಾ ನೀವೆಲ್ಲಾದ್ರು? ದದರ್ಶ ಸುವಿಶಾಲಾಭ್ಯಾಂ ನೇತ್ರಾಭ್ಯಾಂ ಪುಷ್ಕರೇಕ್ಷಣ. ಆ ಪುಷ್ಕರೇಕ್ಷಣ ಕಮಲದಂತಹ ಕಣ್ಣಿರೋ ಪರಮಾತ್ಮ ತನ್ನ ವಿಶಾಲವಾದ ಕಣ್ಣುಗಳಿಂದ ಹೀಂಗ್ ಎಲ್ಲಾ ದೇವತೆಗಳನ್ನು ನೋಡಿದ ಕೂಡಲೇ ಅವನ ಇಚ್ಛೆಯಂತೆ ಅವನ ಕಣ್ಣಿನಿಂದಲೇನೆ ತಾಸಾಂ ದೇಹೋ ಅಭವತ್ ಪೃಥಕ್ ಪೃಥಕ್, ಎಲ್ಲರಿಗೂ ಒಂದೊಂದೊಂದೊಂದು ದೇಹ ಬಂದ್ಬಿಡುತ್ತೆ. ಅರ್ಥ ಆಯ್ತಾ ಏನಂತ ಹೇಳಿದ್ದು? ದೇವರ ದೃಷ್ಟಿ ಬಿದ್ದ ಮಾತ್ರಕ್ಕೆ ದೇವತೆಗಳ ಶರೀರ ಹುಟ್ಟುಕೊಳ್ತದೆ. ಏನ್ ಆಶ್ಚರ್ಯ ಇದೆಲ್ಲ. ಸರ್ವಾಸಾಪಿ ದೇಹೈಕ ದೇಶೇಭ್ಯೋ ಮಿಲಿತಂ ಶುಭಂ. ಇಲ್ಲೊಂದು ಹೊಸ ಅಂಶ. ಎಲ್ಲಾ ದೇವತೆಗಳ ದೇಹ ಹುಟ್ಟುಕೊಂಡಿದ್ದು, ಆದ್ರೆ ಎಲ್ಲಾ ದೇವತೆಗಳ ದೇಹದಲ್ಲಿ ಎಲ್ಲಾ ದೇವತೆಗಳ ಅಂಶ ಅದ. ಏನದ? ಸರ್ವ ದೇವತೆಗಳ ದೇಹದಲ್ಲಿ ಸರ್ವ ದೇವತೆಗಳ ಅಂಶ ಅದ. ಸಹಜ. ಕಣ್ಣಿನ ಅಭಿಮಾನ ದೇವತೆಯ ಸೂರ್ಯನ ದೇಹದಲ್ಲಿ ಕಿವಿ ಅಭಿಮಾನ ದೇವತೆಗಳು ಇರ್ಲೇಬೇಕಲ್ಲ. ಮತ್ತೆ ಹಂಗ ಕಿವಿ ಅಭಿಮಾನ ದೇವತೆಗಳಲ್ಲಿ ಕಣ್ಣಿನಿರಬೇಕು. ಅದಕ್ಕೆ ಆಚಾರ್ಯಂದ್ರು ಸರ್ವಾಸಾಪಿ ದೇಹೈಕ ದೇಶೇಭ್ಯೋ ಮಿಲಿತಂ ಶುಭಂ. ಎಲ್ಲಾರ ದೇಹದಿಂದ ಒಂದೊಂದು ಅಂಶ ಬಂದು ಒಬ್ಬೊಬ್ಬರು ಸೇರ್ಕೊಂಡಿತು. ಸರ್ವೈರಧಿಷ್ಠಿತಂ ಚೈವ ವಿರಿಂಚೇನ ವಿಶೇಷತಃ. ಬ್ರಹ್ಮದೇವರ ದೇಹದಲ್ಲೋ ಮುಗಿದೋತು, ಎಲ್ಲಾರ ಅಂಶಗಳು ಸೇರ್ಕೊಂಡ್ಬಿಟ್ಟಾವ. ದಿವ್ಯಾವಯವ ಸಂಪನ್ನಂ ಏಕಮೇವ ಸುಲೋಚನಂ. ಆ ಬ್ರಹ್ಮದೇವರ ದೇಹ ದಿವ್ಯ ಅವಯವ ಸಂಪನ್ನವಾದದ್ದು, ಸುಲೋಚನಂ, ನೋಡಿದ ಕೂಡಲೇ ಮೋಹಕ. ಬ್ರಹ್ಮದೇವರ ಶರೀರ ಅಂತ ತಿಳ್ಕೊಂಡು ಭೋಗ್ಯ ಭೋಕ್ತಾತ್ಮನ ನಾಸ್ತಿ ತಸ್ಯ ದುಃಖಂ ಕಥಂಚನ. ಸ್ವಯಂ ಬ್ರಹ್ಮದೇವರು ಭೋಕ್ತೃಗಳೂ ಹೌದು,
ತಮ್ಮ ಶರೀರ ಇತರ ದೇವತೆಗಳಿಗೆ ಭೋಗ್ಯವೂ ಹೌದು, ತಾವು ಇತರ ದೇವತೆಗಳ ದೇಹವನ್ನ ಭೋಗ ಮಾಡುತ್ತಾರೆ. ಹೌದು, ತೇಹಿ ದೇವಾ ಸ್ವಯಂ ಭೋಗ್ಯ ಸ್ವಯಂ ಭೋಕ್ತಾರ ಏವಚ. ಅದರಿಂದ ಭೋಗ್ಯ ಭೋಕ್ತೃಭಾವ ಇದ್ದರಿಂದ ಅವರಿಗೆ ದುಃಖ ಇಲ್ಲ. ನಾಸ್ಯ ದುಃಖಂ ಕಥಂಚನ. ಈಗ ಈಗ ನಮ್ಮ ಶರೀರವನ್ನ ನಾವೇ ಭೋಗ ಮಾಡ್ಲಿಕ್ಕೆ ಬರ್ತೇನೋ? ಬರೋದಿಲ್ಲ, ಚಾನ್ಸೇ ಇಲ್ಲ. ಅಥವಾ ದೇವತೆಗಳಿಗೆ ಇನ್ನೊಬ್ಬ ದೇವತೆಗಳ ದೇಹವನ್ನು ಭೋಗ ಮಾಡ್ಲಿಕ್ಕೆ ಬರ್ತದ. ಅವರು ಭೋಕ್ತೃಗಳು ಹೌದು, ಭೋಗ್ಯನೂ ಹೌದು, ಆದ್ರೆ ದುಃಖ ಆಗೋದಿಲ್ಲ, ನೆನಪಿಟ್ಟುಕೊಳ್ರಿ. ಯಾಕಂದ್ರೆ ದೇವತೆಗಳ ಭೋಗವೇ ಅಷ್ಟು ವಿಚಿತ್ರವಾದದ್ದು. ಸರಿ ಆಯ್ತಾ? ವಿಷಯ ತಿಳಿತಾ ಇದೆಯಾ ಏನಂತ ಹೇಳಿದ್ದು? ಓಕೆ, ರೈಟ್. ನೋಡ್ರಿ ಏನಂದ್ರು, ತೇಹಿ ದೇವಾ ಸ್ವಯಂ ಭೋಗ್ಯ ಸ್ವಯಂ ಭೋಕ್ತಾರ ಏವಚ. ತಾವೇ ಇನ್ನೊಬ್ಬರಿಗೆ ಭೋಗ್ಯ ವಸ್ತು ಆಗ್ತಾರ, ತಾವೇ ಭೋಕ್ತೃಗಳಾಗ್ತಾರ. ಕ್ರೀಡಂತೆ ಮೋದಿನೋ ನಿತ್ಯಂ ತಥಾಪ್ಯನ್ನಾತ್ಮಕಸ್ತ್ವಸೌ. ಹಿಂಗ ಆಟ ಆಡ್ತಾ ಇದ್ರು ಕೂಡ ಈ ಬ್ರಹ್ಮದೇವರು ಅನ್ನಾತ್ಮಕ, ಅನ್ನ ಸ್ವರೂಪರಾಗಿ ಕ್ರೀಡೆಯ ಅಪಾಕ್ರಮತ್ ಕಿಂಚಿತ್, ಸ್ವಲ್ಪ ಆಟ ಆಡಬೇಕು ಅಂತ ಇಟ್ಟುಕೊಂಡು ದೂರ ಓಡಿದ್ರು. ಅಯ್ಯೋ, ನನ್ನನ್ನ ದೇವರು ಅನ್ನ ಅಂತ ಮಾಡಿಬಿಟ್ಟಾನ, ಈ ದೇವತೆಗಳೆಲ್ಲ ನನ್ನ ತಿಂದು ಬಿಡ್ತಾರ ಅಂತ ತಿಳ್ಕೊಂಡು ಸ್ವಲ್ಪ ದೂರ ಓಡಿದ ಅವರಿಂದ ಅಂತ ಕಥೆಯನ್ನ ಹೇಳ್ತಿದ್ದಾರೆ. ಸರಿ, ಓಕೆ. ಏನಾತು ಅಂದ್ರೆ ಕೊನೆಯ ಅಂಶ, ಎಲ್ಲ ದೇವತೆಗಳಲ್ಲಿ ಹಸಿವಿನ ಹೇಳಿಕೆಗಳೆಂಬ ವಾಯುದೇವರ ಎರಡು ರೂಪವನ್ನು ಸೃಷ್ಟಿ ಮಾಡಿದ ಪರಮಾತ್ಮ. ಅದಾದ ಮೇಲೆ ಈ ದೇವತೆಗಳೆಲ್ಲರಿಗೂ ಕೂಡ ಒಂದು ಸುಂದರವಾದ ಶರೀರ ಬರಬೇಕು ಅಂತ ಸಂಕಲ್ಪ ಮಾಡಿದ. ಎಲ್ಲರೂ ಸ್ವರೂಪತಃ ನಿಂತುಕೊಂಡಿದ್ರು, ಲಿಂಗ ದೇಹ ಅನಿರುದ್ಧ ದೇಹಗಳಿಂದ ಕೂಡಿಕೊಂಡು ನಿಂತುಕೊಂಡಿದ್ರು. ಅವರನ್ನ ಎಲ್ಲರನ್ನ ಒಂದ್ಸರ್ತಿ ನೋಡಿದ ಕೂಡಲೇ ಅವರಿಗೆ ಅದ್ಭುತವಾದ ಶರೀರ ಬಂತು. ಆ ಶರೀರ ಹೆಂಗಿತ್ತು ಅಂತ ಕೇಳಿದ್ರೆ ಭೋಗ್ಯವೂ ಹೌದು, ಭೋಕ್ತೃವೂ ಹೌದು. ಅಂದ್ರೆ ಇನ್ನೊಬ್ಬರಿಗೆ ಮೇಲಿನ ದೇವತೆಗಳಿಗೆ ಕೆಳಗಿನ ದೇವತೆಗಳು ಭೋಗ್ಯ ಹೌದು, ಕೆಳಗಿನ ದೇವತೆಗಳಿಗೆ ಮೇಲಿನ ದೇವತೆಗಳು ಭೋಗ್ಯ ಹೌದು, ಭೋಕ್ತಾರರು ಹೌದು. ಹಂಗೆ ನಿಂತ್ಕೊಂಡಿದ್ದಾರೆ. ಇದೊಂದು ವಿಚಿತ್ರವಾದ ವ್ಯಾಪಾರ ದೇವತೆಗಳು. ಇದು ತಿಳಿಸ್ಲಿಕ್ಕೆ ಒಂದ್ ಸ್ವಲ್ಪ ಹೇಳ್ತೀನಿ, ಲಘುನ ತಿಳಿಲಿ ಅಂತ ತಿಳ್ಕೊಂಡು ತಿಳಿಸ್ಲಿಕ್ಕೆ ಹೇಳ್ತೀನಿ. ಏನು ಪ್ರಾಯಶಃ ನಾರಾಯಣ ಪಂಡಿತಾಚಾರ್ಯರು ಯೋಗ ದೀಪಿಕಾದಲ್ಲಿ ಹೇಳಿರ್ಬೇಕು, ಅಥವಾ ಆಚಾರ್ಯ ಇಲ್ಲೆಲ್ಲ ಹೇಳಿರ್ಬೇಕು. ಯಾವ ಪದಾರ್ಥವನ್ನ ನೀವು ನೈವೇದ್ಯಕ್ಕೆ ಇಟ್ಟಿರ್ತೀರಲ್ಲ ದೇವರಿಗೆ, ಅದಕ್ಕೊಬ್ಬರು ಅಭಿಮಾನಿ ದೇವತೆಗಳಿರ್ತಾರೆ. ಉದಾಹರಣೆಗೆ ಅನ್ನಮಾನಿ ಶಶಾಂಕನೊಳು ಕಾರುಣ್ಯ ಸಾಗರ. ಅನ್ನಮಾನಿಯಾದ ಶಶಾಂಕ, ಅನ್ನಕ್ಕೆ ಅಭಿಮಾನಿಗಳು ಯಾರು? ಚಂದ್ರ. ಆ ಚಂದ್ರ ಅನ್ನಕ್ಕೆ ಕೇವಲ ಅಭಿಮಾನಿಯಾಗಿಲ್ಲ, ಅನ್ನದೊಳು ಅನ್ನದಾಕಾರ ನಿಂತಿಹನು. ಚಂದ್ರಂದೇ ಒಂದು ರೂಪ, ಅನ್ನದಲ್ಲಿ ಅನ್ನಾಕಾರ. ಈಗ ಇದೇನ್ ಮಾಡ್ತಾನ ಅಂದ್ರ ಈ ರೂಪವನ್ನ ಭಗವಂತನಿಗೆ ಅನ್ನವೆಂಬುದಾಗಿ ಒಪ್ಪಿಸ್ತಾನ. ಅರ್ಥ ಆಗ್ಲಿಕ್ಕದ? ದೇವರು ನಾವೇನ್ ತಿಳ್ಕೊಂಡಿದ್ವಿ ಇಷ್ಟು ದಿವಸ, ಅನ್ನದೊಳಗ ದೇವರು ಸ್ವಾಖ್ಯರಸವನ್ನ ಇಟ್ಟಿರ್ತಾನ, ತನ್ನದೊಂದು ರೂಪ ಇರ್ತದ. ಆ ರೂಪಕ್ಕೆ ಈ ರೂಪಕ್ಕೆ ಅಭೇದ ಚಿಂತನೆ ಮಾಡಿದ ನೈವೇದ್ಯ ಆಗೋತು ಹಳಿದ್ರಿ 1947. ಮುಂದ್ ಬರೋಣಂತ. ಈಗ ಏನು 2025 ಒಳಗ ಅದರೊಳಗೆ ಒಂದು ದೇವತಾ ರೂಪ ಅದ, ಅದು ತಿನ್ಲಿಕ್ಕೆ ಯೋಗ್ಯವಾದ ರೂಪ ಅದ. ಅದನ್ನ ಭಗವಂತನಿಗೆ ಅರ್ಪಿಸ್ತಾರ. ದೇವ ಸರ್ವ ಪದಾರ್ಥೇಶು ತತ್ತದಾಕಾರತಯಾ ಸ್ಥಿತಾಃ. ಈಗ ಉದಾಹರಣೆಗೆ ದೇವರು ತಗೊಂಡ್ರು, ಆಮೇಲೆ ಲಕ್ಷ್ಮೀದೇವಿ ತಗೊಂಡ್ರು, ಆಮೇಲೆ ವಾಯುದೇವರು ತಗೊಂಡ್ರು. ವಾಯುದೇವರಿಗೆ ಕೆಳಗಿನ ದೇವತೆಗಳೇನಾದ್ರೂ ಭೋಜ್ಯರಾದ್ರೋ ಇಲ್ಲೋ? ಹಂಗಾರ ಆದರ್ಲ. ಮತ್ತೆ ಅದೇ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಆದ್ರೆ ಇದರಿಂದ ಅವರಿಗೆ ದುಃಖವಾಗಲಿ ನೋವಾಗಲಿ ಏನೋ ಆಗೋದಿಲ್ಲ. ಅದಕ್ಕೆ ವಾದರಾಸ್ವಾಮಿ ಚಂದ ದೃಷ್ಟಾಂತ ಕೊಡ್ತಾರೆ. ವೈಕುಂಠದೊಳಗೆ ವೈಕುಂಠ ವರ್ಣನ ಮಾಡ್ಯಾರ ವಾದರಾಸ್ವಾಮಿಗಳು. ಎಲ್ಲ ಓದ್ಬೇಕು, ಎಂದೆಂದು ಓದ್ತೀವೋ ಗೊತ್ತಿಲ್ಲ, ನಮ್ಮ ಜನ್ಮದಾಗ ಅವ್ರ ಅನುಗ್ರಹ ಮಾಡ್ಬೇಕಂತ. ವೈಕುಂಠದಾಗ ಈಗ ಹಸಿವೆ ಆತು ಅಂತ ಇಟ್ಕೊಳ್ರಪ್ಪ, ಆಗುದಿಲ್ಲ ಆ ವಿಷಯ ಬೇರೆ. ವೈಕುಂಠದಾಗ ಹಸಿವಾದ್ರ ಗತಿ ಏನ್ರಿ ಚರಂಗ್ ಮುಂದ್ ಕೇಳ್ಬೇಡ್ರಿ. ಸುಮ್ಮ ಒಂದು ಮಜಾ ತಿನ್ಬೇಕು ಅಂತ ಇಚ್ಛಾ ಮಾಡಿದಪ್ಪ ಅವ. ಯಾರನ್ನು ತಿನ್ಬೇಕು? ಅಲ್ಲಿ ಏನ್ ಅಡಿಗೆ ಪದಾರ್ಥಗಳು ಎದುರಿಗೆ ಹೊಂಟವ್ ಹೇಳಿದಂತೆ, ಬಾರೋ ನೀನೇ ನಂಗೆ ಹಸಿವಾಗೈತಿ, ನಿನ್ ತಿಂತೀನಿ ಬಾ ಅಂತ ತಿಳ್ಕೊಂಡು. ಸ್ವಾಮಿ ನನ್ ತಿಂತೀನಿ ಅಂತ ಅವ್ ಕೇಳಂಗಿಲ್ರಿ. ಇವನ್ ಮನಸ್ಸಿನಾಗಿನ್ ತಿಳ್ಕೊಂಡು ಅವ ಹಣ್ಣಾಗ್ಬಿಡ್ತಾನ, ಟಕ್ ಅಂತ ಹೇಳಿ ಮಾವಿನ ಹಣ್ಣಾಗ್ಬಿಡ್ತಾನ. ಬಡ ಅವ್ನ್ ತಗೊಂಡ್ ಗಬುಕ್ ಅಂತ ನುಂಗ್ಬಿಡ್ತಾನ್ರಿ. ಯಾರು? ಮುಕ್ತ ಅಲ್ಲ ಚರ. ಮತ್ತ ಅವ್ ಮುಕ್ತನ್ ಕತಿ ಏನ್? ಮತ್ತ ಇವ್ ನುಂಗ್ಬಿಟ್ರ ಅವ ಎಲ್ಲಿ ಹೋಗ್ಬೇಕು ಅಂದ್ರ, ಇವ್ ನುಂಗಿ ಹೊಟ್ಟೆ ಆಗೋದ್ಕೊಳ್ಳಿ ಅವ ಮತ್ತೆ ಯಥಾ ಪ್ರಕಾರ ಹೊರಗೆ ಬಂದ್ಬಿಡ್ತಾನ. ಓದೋದ್ ಕಾರ್ಯಕ್ರಮ ಅಷ್ಟೇ. ಹೆಂಗ ಅಂದ್ರ ವಾತಾಪಿ ಇಲ್ವಲನ ಕಥೆಯಂತೆ, ಅಗಸ್ತ್ಯರ ಕಥೆಯಂತೆ ಅಂತ ವಾದರಾಸ್ವಾಮಿ ದೃಷ್ಟಾಂತ ಕೊಟ್ಟಾರ. ಅವ ವಾತಾಪಿ ಇಲ್ವಲ ಒಳಗೆ ಹೋಗಿ ಹೊರಗೆ ಬಂದ್ಬಿಡ್ತಿದ್ದ, ಅವನೇ ಆಹಾರ ಆಗಿರ್ತಿದ್ದ. ಕತ್ತರಿಸಿ ಇವ್ ಕುರಿ ಮಾಡಿ ಕತ್ತರಿಸಿ ಮಾಂಸ ಮಾಡಿ ಎಲ್ಲಾ ಋಷಿಗಳಿಗೆ ಮಾಂಸದ ಅಡಿಗೆ ತಿನ್ನಿಸಿ ನಾನ್ ವೆಜ್ ಮಾಡಿಸಿ ಅವ್ರಿಗೆ ಪಾಪ ಅಗಸ್ತ್ಯರು ಬಂದಿದ್ರಂತ. ಅವ್ನು ವಾತಾಪಿನ ಇಲ್ವಲ ಏನ್ ಮಾಡಿದ್, ಬಾ ಇಲ್ಲಿ ಅಂತ ಹೇಳಿ ಕಟ 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 ಕತ್ತರಿಸಿ ಫ್ರೆಶ್ ಆಗಿ ಬೇಯಿಸಿ ಅದೇನಂತಾರ ಹಾಕಿದ್ರಿ. ಒಳಗೆ ಹೋದ್ರು. ಅಗಸ್ತ್ಯ ಅಂದ್ರು ಏನ್ಪಾ ಒಳಗ್ ಕೂತಾವ ಅವ ಕರ್ಲಿಕತ್ತಿದ್ರಿ. ಇಲ್ವಲ್ಲ ವಾತಾಪಿ ಹೊರಗ್ ಬಾ ಅಂತ ತಿಳ್ಕೊಂಡು ಕೈ ಇಟ್ಬಿಟ್ರು ಹೊಟ್ಟಿ ಮೇಲೆ. ವಾತಾಪಿ ಜೀರ್ಣೋಭವ ಅಂದ್ಬಿಟ್ರು. ಖಲಾಸ್.
ಅವ ಇವ್ರು ಮರ್ಡರ್ ಮಾಡ್ಬೇಕು ಅಂತ ವಿಚಾರ ಮಾಡಿದ್ದ. ಇವರು ಅವಂದ ಹ್ಯಾಪಿ ಎಂಡಿಂಗ್ ಮಾಡಿಬಿಟ್ರು ಕೆಲಸ ಅಲ್ಲಿ. ಹಿಂಗ ದೇವತೆಗಳ ಭೋಗ ಇರ್ತದ, ಯಾವ ಕಾರಣಕ್ಕೂ ಅವರಿಗೆ ವ್ಯತ್ಯಾಸ ಆಗುವುದಿಲ್ಲ ಅನ್ನೋ ಅಂಶವನ್ನು ತಿಳಿಬೇಕು. ಶ್ರೀಕೃಷ್ಣಾರ್ಪಣಮಸ್ತು.